ನಮಸ್ಕಾರ ಆತ್ಮೀಯ ಪ್ರಗತಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರುಪ್ರಸಾದ್ ಮಾಡುವಂತಹ ವಂದನೆಗಳು. ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸೊ ಇವತ್ತು ರೈತ ಪ್ರಗತಿಯಲ್ಲಿ ನಿಮಗೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯನ್ನು ಹೇಗೆ ಮಾಡೋದು, ಯಾವ ಬೆಳೆ ಯಾವ ಕೃಷಿಯನ್ನು ಎಷ್ಟು ದಿನಗಳಲ್ಲಿ ಮಾಡಬೇಕು ಮತ್ತು ಅದರಿಂದ ಬರುವಂತಹ ಲಾಭ ಏನು ಮಾಡಿದರೆ ನಾವು ಇದರಲ್ಲಿ ಲಾಭದ ಹಾದಿಯನ್ನು ಕಂಡುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಮತ್ತೊಮ್ಮೆ ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ರೈತ, ಪ್ರಗತಿಪರ ರೈತ ಮತ್ತು ಶೂನ್ಯ ಬಂಡವಾಳದ ಕೃಷಿಕ ಚಂದ್ರು ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಚಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿ ಪ್ರಗತಿ ಕಾರ್ಯಕ್ರಮಕ್ಕೆ, ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ನಾನು ಮೊದಲನೇದಾಗಿ ನಾನು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಸುಭಾಷ್ ಪಾಳ್ಯಕರ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ತುಂಬ ಕೋಟಿ ನಮಸ್ಕಾರಗಳು. ಮತ್ತು ಪ್ರಸನ್ನ ಮೂರ್ತಿಯವ್ರಿಗೂ ನಾನು ಕೋಟಿ ನಮಸ್ಕಾರ ಹೇಳ್ತೀನಿ. ಮತ್ತು ನಮ್ಮ ಪ್ರಗತಿ ಟಿವಿ ಶಿಲ್ಪಾ ಮೇಡಮ್ ಅವ್ರಿಗೂ ಕೋಟಿ ನಮಸ್ಕಾರ ಹೇಳ್ತೀನಿ. ಮತ್ತು ನಮ್ಮದು ಚಂದ್ರು ಅಂತ ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ತುರುನೂರು ಹೋಬಳಿ, ಅಲ್ಲಿ ಒಂದು ಕೂನ್ಬೇವು ಅಂತ ಗ್ರಾಮ. ಆ ಗ್ರಾಮದಲ್ಲಿ ನಾವು ವಾಸವಾಗಿರೋದು. ನಮ್ಮದು ಒಂದು 5 ಎಕರೆ ಜಮೀನಿದೆ. ಆ ಜಮೀನಲ್ಲಿ ನಾವು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀವಿ. ಮಾಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅದ್ರದಾಗ ಒಂದು ವರ್ಷದಲ್ಲಿ 2 ಬೆಳೆ ಬೆಳಿತೀವಿ. ಮುಂಗಾರು. ಈಗ ನೈಸರ್ಗಿಕ ಕೃಷಿ ಅಂದಾಗ ನಮಗೆ ನಿಸರ್ಗದತ್ತವಾಗಿ ನಾವು ಅಂದ್ರೆ ಯಾವುದೇ ಕೆಮಿಕಲ್ಸು, ಪೆಸ್ಟಿಸೈಡ್ಸ್ ಅನ್ನ ಬಳಸದೆ ನಾವು ಕೃಷಿಯನ್ನು ಆರಂಭ ಮಾಡೋದು. ಅಂದ್ರೆ ಹಿಂದಿನವರೆಲ್ಲ ಮಾಡ್ತಾ ಇದ್ರು, ಈಗ ಅದನ್ನ ಮತ್ತೆ ನಾವು ಶುರು ಮಾಡ್ಕೊಂಡಿದೀವಿ. ಹೌದು ಸರ್. ನಮ್ದು ನೀರಾವರಿ ಇರೋದ್ರಿಂದ ನಾವು ಮುಂಚೆ 2 ವರ್ಷ ಮಾಡಿದ್ವಿ ಸರ್. ನಾವು ರಾಸಾಯನಿಕ ಯೂಸ್ ಮಾಡ್ತಾ ಇದ್ವಿ. ವರ್ಷಕ್ಕೆ 40,000 ಬೇಕಾಗೋದು ಸರ್. ರಾಸಾಯನಿಕ 40,000 ರೂಪಾಯಿ ಬೇಕಾಗೋದು. ನಮ್ಮ ವೈಫ್ 5 ಎಕರೆ ಜಮೀನು, 5 ಎಕರೆಗೆ 40,000 ಬೇಕಾಗೋದು. ಎಷ್ಟು ಬೆಳೆಗಳಿಗೆ ಬೇಕಾಗ್ತಾ ಇದೆ? 2 ಬೆಳೆಗೆ ಸೇರಿ 40,000 ಬೇಕಾಗೋದು ಸರ್. ರಾಸಾಯನಿಕ ಮತ್ತೆ ಕೆಮಿಕಲ್ ಸ್ಪ್ರೇ ಮಾಡೋದು, ಹುಳ ಅದು ಇದು ಪ್ರತಿಯೊಂದಕ್ಕೂ 40,000 45,000 ಅದು ಉಳಿದಿದೆ ನಿಮಗೆ? ಹಾಂ ಸರ್. ಒಂದು ವರ್ಷಕ್ಕೆ 45,000 ಅಂದ್ರೆ ನಾನು ಅದ್ರಲ್ಲಿ ಒಂದು ಹಸು ತಗೊಂತೀನಿ ಸರ್. ಅದರಿಂದ ನನಗೆ ಉಳಿತಾಯ ಆಯ್ತು. ಮೊದಲನೇದಾಗಿ ನಾವು ಮುಂಗಾರು ಅಂದ್ರೆ ಮೇ ತಿಂಗಳಲ್ಲಿ ಈರುಳ್ಳಿ ಹಾಕ್ತಿವಿ ಸರ್. ಮುಂಗಾರಲ್ಲಿ ಈರುಳ್ಳಿ ಹಾಕ್ಬಿಡ್ತೀವಿ. ನಮ್ ಕಡೆ ತುಂಬಾ ಜನ ಚಿತ್ರದುರ್ಗದಲ್ಲಿ ಈರುಳ್ಳಿ ಜಾಸ್ತಿ. ಚಿತ್ರದುರ್ಗ ಜಿಲ್ಲೆ ಈರುಳ್ಳಿ ತುಂಬಾ ಬೆಳಿತಾರೆ. ಈರುಳ್ಳಿ ಜಾಸ್ತಿ ಅಂದ್ರೆ ನಮ್ಮಲ್ಲಿ ಈರುಳ್ಳಿನೇ ಸರ್. ಅದು ಏನಾದ್ರೂ ಆಗ್ಲಿ ಈರುಳ್ಳಿ. ನಾವು ತುಂಬಾ ಕೇಳಿದೀನಿ ಈರುಳ್ಳಿ ಬೆಳೆಗಾರರು ಬಹಳ. ಹೌದು ಸರ್, ಹೌದು. ನಮ್ಮಲ್ಲಿ 1 ಕೋಟಿ ತಗೊಂಡಿದ್ದಾರೆ ಇದ್ರೆ, 1 ರೂಪಾಯಿ ತಗೊಂಡಿರೋರು ಇದಾರೆ. ಅದು ಬೆಲೆ ಇದ್ದಾಗ, ಹೌದು ಸರ್, ಮಾರ್ಕೆಟ್ ವೇರಿಯೇಷನ್ಸ್ ಇದ್ದಾಗ, ಅಭಾವಗಳಿದ್ದಾಗ. ಹೌದು ಸರ್. ಈರುಳ್ಳಿ ಏನ್ ಮಾಡ್ಬೇಕು ಸರ್ ಅಂದ್ರೆ ಎಲ್ರು ನಾವು DIP ಎಲ್ಲ ಹಾಕಿ ಮಾಡ್ತಾರೆ. ಹಂಗಾಗಿ ನಾನು ನೈಸರ್ಗಿಕ ಕೃಷಿಯಿಂದ ಘನಜೀವಾಮೃತ ಅಂತ ಮಾಡ್ಕೊಂತೀನಿ ಸರ್. ನಾನು ಬೀಜ ಹಾಕಕ್ಕಿಂತ ಮುಂಚೆ ಒಂದು 15 ದಿವಸಕ್ಕೆ ಘನಜೀವಾಮೃತ ಮಾಡಿ ಒಂದು 250ರಿಂದ 300 kg ರೆಡಿ ಮಾಡಿ ಇಟ್ಕೊಂತೀನಿ ಸರ್. ಘನಜೀವಾಮೃತ ಅದನ್ನ ನಾನು ಈರುಳ್ಳಿ ಹಾಕೋದಿನ ನಾವೆಲ್ಲ ಪೈರ್ ನಾಟಿ ಮಾಡಲ್ಲ ಸರ್. ಈರುಳ್ಳಿ ನಮ್ ಕಡೆ ಎಲ್ಲ ಎಕರೆಗಟ್ಲೆ ಮಾಡ್ತಾರೆ, ನಾಟಿ ಮಾಡಲ್ಲ. ಬರೀ ಜಸ್ಟ್ ಹಂಗೆ ಚೆಲ್ತಾರೆ ಸರ್. ಚೆಲ್ಲದಂದ್ರೆ ಅದು ಒಂಥರ ಅದಕ್ಕೆ ಒಬ್ಬ ವ್ಯಕ್ತಿ ಇರ್ತಾರೆ ಸರ್. ಊರಲ್ಲಿ 4-5 ಜನ ವ್ಯಕ್ತಿ ಇರ್ತಾರೆ. ಅಂದ್ರೆ ತೆಳ್ಳಗ್ ಚೆಲ್ತಾರೆ. ನಾವು ನಾಟಿ ಮಾಡ್ದಂಗೆ ಇರುತ್ತೆ. ಆ ತರ ನಾವೆಲ್ಲ ಅದೇ ತರನೇ ಮಾಡ್ತೀವಿ. ಘನಜೀವಾಮೃತ ಹಾಕ್ಬಿಡ್ತೀವಿ, ಉಳುಮೆ ಮಾಡಿಸ್ಬಿಡ್ತೀವಿ 2-3 ಸಲ. ಹೊಲ ಸ್ಮೂತ್ ಆಗ್ಬಿಡುತ್ತೆ. ಅವಾಗ ಒಂದಿನ ತೆಳ್ಳಗ್ ಕುಂಟೆ ಹೊಡೆದ್ಬಿಟ್ಟು ಬೀಜ ಹಾಕ್ಬಿಡ್ತೀವಿ ಸರ್. ಬೀಜ ಹಾಕಿ ಘನಜೀವಾಮೃತ ಮೇಲೆ ಹಾಕಿ ತೆಳ್ಳಗೆ ಇನ್ನೊಂದ್ಸಲಿ ಕುಂಟೆ ಹೊಡೆದ್ವಿ ಸರ್. ಕುಂಟೆ ಹೊಡೆದ್ಬಿಡ್ತೀವಿ. ಆ ಕುಂಟೆ ಏನಕ್ಕೆ ಹೊಡಿಬೇಕಂದ್ರೆ ನಾವು ಬೀಜ ಮೇಲೇನೆ ಇರ್ಬೇಕು ಸರ್. 1 ಇಂಚ್ ಒಳಗೆ ಬಿದ್ರೆ ಬೀಜ ಹುಟ್ಟಲ್ಲ. ತುಂಬಾ ಮೇಲೆ ಇರಬೇಕು. ಈ ನಮ್ಮ ಬೇರೆ ತರ ನಾಟಿ ಮಾಡೋದಕ್ಕಿಂತ ಹೌದು, ಆಪೋಸಿಟ್ ಸರ್. ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಒಂದು 15 ದಿವಸ ಮೊಳಕೆ ಎಲ್ಲ ಬಂದು 15 ದಿವಸ ಆದ್ಮೇಲೆ ನಾವು ಆ ಈರುಳ್ಳಿಗೆ ಏನ್ ಮಾಡ್ಬೇಕು ಸರ್ ಅಂದ್ರೆ ಬೇರೆ ಏನೂ ಹಾಕಂಗಿಲ್ಲ. ಬರೀ ನಮ್ಮ ಜೀವಾಮೃತನ 1 ಸಲ ಸ್ಪ್ರೇ ಮಾಡ್ಬೇಕು ಮೇಲೆಯಿಂದ. ಮತ್ತೆ ಒಂದು 10 ಡೇಸ್ ಬಿಟ್ಕೊಂಡು ಅವ್ರಿಗೆ ಅನುಕೂಲ ಹೆಂಗಿರುತ್ತೆ ಸರ್. ಮನೇಲಿ ಗಂಜಳ ಏನಾದ್ರಲ್ಲಿ 100 ರೂಪಾಯಿ ಖರ್ಚು ಮಾಡಿದ್ರೆ 1 ಜೀವಾಮೃತ ಮಾಡ್ಬೋದು ಸರ್. 200 ಲೀಟರ್ನ 100 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. 200 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಜೀವಾಮೃತ 2 ಸಲ ಬಿಡ್ಬೋದು ಸರ್. 2 ಡ್ರಮ್, 1 ಎಕರೆಗೆ 1 ಡ್ರಮ್ ಬಿಟ್ರೆ ಸಾಕು ಸರ್. ನೀರ್ ಜೊತೆಗೆ 1 ವಾರ, ನೀರ್ ಜೊತೆಗೆ 1 ವಾರ ಮೇಲೆ ಸ್ಪ್ರೇ, ಅಷ್ಟು ಬಿಟ್ರೆ ಸಾಕು ಸರ್. ಯಾವುದೇ ಹುಳ ಬರಲ್ಲ. ಈಗ ಕೆಲವು ಹಸಿರು ಹುಳ ಅಂತ ಬರುತ್ತೆ ಸರ್. ನಾನು ಹಸಿರು ಹುಳಕ್ಕೆ ಏನ್ ಮಾಡ್ದೆ ಅಂದ್ರೆ ಜಸ್ಟ್ ಅರ್ಧ ಲೀಟರ್ ಗಂಜಲ ಅಷ್ಟೇ ಸರ್, ಬೇರೆ ಏನು ಸ್ಪ್ರೇ ಮಾಡಲಿಲ್ಲ. ತುಂಬ ಚೆನ್ನಾಗಿ ಬಂತು.
ಮತ್ತೆ ಬ್ಲಾಕ್ ಇಷ್ಟಾಗಿ ಫುಲ್ಲು ಕಪ್ಪಗೆ ಬರುತ್ತೆ. ಒಂಥರ ಅದು ನೋಡಿದ್ರೆ ಗಾಳಿಗೆ ಆಪ್ ಥರ ಹಿಂಗೆ ತೇಲ್ತಾ ಇರುತ್ತೆ ಸರ್. ಓಕೆ. ಈ ಹಾವು ಮಿಂಚುತ್ತಲ್ಲ ಸರ್, ಆ ಥರ ಇರಬೇಕು ಸರ್ ಈರುಳ್ಳಿ ಅಂದರೆ. ಓಕೆ. ಆ ಥರ ನಮಗೆ ವಾರಕ್ಕೆ 15 ದಿವಸಕ್ಕೆ ನಾವು ಕೊಡ್ತಾ ಇರಬೇಕು ಸರ್. ಮತ್ತು 45 ದಿವಸ ಆದಮೇಲೆ ಅದಕ್ಕೆ ಮೇಲೆ ಗೊಬ್ಬರ ಕೊಡಬೇಕು ಸರ್. ಅದಕ್ಕೆ ಎಲ್ಲರೂ ಬೇರೆ ರಾಸಾಯನಿಕ ಕೊಡ್ತಾರೆ. ನಾನು ಅದನ್ನೆಲ್ಲ ಖರ್ಚು ಮಾಡಲ್ಲ ಸರ್. ಯಾಕಂದರೆ ಅದರಿಂದ ಲಾಸ್ಟ್ ಟೈಮ್ ಎಲ್ಲ ಖರ್ಚು ಮಾಡಿ ತುಂಬ ಕಷ್ಟಪಟ್ಬಿಟ್ಟಿದ್ವಿ. 50,000 ಖರ್ಚು ಮಾಡಿ 1.5 ಲಕ್ಷ ಆಗೋಗ್ಬಿಡ್ತು ಎಕ್ಸ್ಟ್ರಾ. ಓಕೆ. ಅದಕ್ಕೆ ನಾನು ಘನಜೀವಾಮೃತ ಮಾಡಿ ಇಟ್ಕೊಂಡಿರ್ತೀನಿ. ತಿರ್ಗಾ ಒಂದು 5 ಬ್ಯಾಗೋ 10 ಬ್ಯಾಗೋ ಘನಜೀವಾಮೃತ ಮಾಡಿಕೊಂಡು ಜಸ್ಟ್ ನಾವು ಮೇಲೆ ಕಳೆ ಗಿಳೆ ಇದ್ರೆ ಕಿತ್ಬಿಟ್ಟು ಅದನ್ನು ಎರಚಿಬಿಟ್ಟು ಮಾಮೂಲಿ ನೀರು 2 ಡೇಸ್ಗೆ ಒಂದ್ಸಲಿ ನೀರು ಕೊಡ್ತಾ ಇರಬೇಕು ಸರ್. ಅದಕ್ಕೆ ಈರುಳ್ಳಿ ಏನಂದ್ರೆ ನೀರಲ್ಲೇ ಬೆಳೆಯೋದು ಸರ್. ಅದನ್ನ ಈರುಳ್ಳಿಗೆ ನೀರುಳ್ಳಿ ಅಂತಾರೆ ನಮ್ಮ ಕಡೆ ಎಲ್ಲ. ನೀರುಳ್ಳಿ ಅಂತಾರೆ. ಅದನ್ನ ನೀರಲ್ಲೇ ಬೆಳೆಯೋದು ನೀರುಳ್ಳಿ. ಓಕೆ. ಒಂದು ಮತ್ತೆ 45 ದಿವಸ ಆದ್ಮೇಲೆ ಒಂದ್ಸಲಿ ನಾವು ಘನಜೀವಾಮೃತ ಕೊಟ್ಬಿಟ್ರೆ ಅದಕ್ಕೆ ಇನ್ನೇನು ಕೆಲಸ ಇರಲ್ಲ ಸರ್. ಕರೆಕ್ಟಾಗಿ 60 ದಿವಸ ಆದ್ಮೇಲೆ ಅದಕ್ಕೆ ಕಾಯಿಲೆ ಬರುತ್ತೆ ಸರ್. ಓಕೆ. ಕಾಯಿಲೆ ಅಂದ್ರೆ ಅಂತಿಂತ ಕಾಯಿಲೆ ಅಲ್ಲ ಸರ್, ಬುಡ ರೋಗ ಬರುತ್ತೆ. ಮತ್ತೆ ಹಿಂಗೆ ಮುಟ್ರುಕೊಂಡು ಹೋಗುತ್ತೆ, ಫುಲ್ ಹಂಗೆ ಬಂದ್ಬಿಡುತ್ತೆ ಸರ್. ಅದು ಇದ್ದಕ್ಕಿದ್ದಂಗೆನೆ ಸರ್, ಇವತ್ತಾಗಿದ್ದು ನಾಳೆ ಆ ಪ್ಲೇಸಲ್ಲಿ ಇರಲ್ಲ ಸರ್. ಹಂಗೆ ಕುಸ್ತೋಗ್ಬಿಡುತ್ತೆ ಸರ್ ಫುಲ್ ನೆಲಕ್ಕೆ. ಅವಾಗ ನಾವು ಏನೇ ತಂದು ಹೊಡೆದು ಮಾಡಿ ಎಲ್ಲ ಮಾಡಿದ್ರು ಪ್ರಯತ್ನ ವೇಸ್ಟ್ ಸರ್. ಹೊಡೆದಂಗೆಲ್ಲ ಜಾಸ್ತಿ ಆಗುತ್ತೆ ಸರ್. ನಾವು ರಾಸಾಯನಿಕ ತಗೊಂಬಂದು ಹೊಡೆದ್ವಿ ಅಂದ್ರೆ ಜಾಸ್ತಿ ಆಗುತ್ತೆ. ಈ ಮಳೆ ಬಂದಾಗ ಹೆಂಗೆ ಪರಿಸ್ಥಿತಿ ಅಂತ? ಮಳೆ ಬಂದ್ರೆ ಏನೂ ಆಗಲ್ಲ ಸರ್ ಅದಕ್ಕೆ. ಓಕೆ. ಲಾಸ್ಟ್ ಟೈಮ್ ಏನಂದ್ರೆ ಈ 85 ದಿವಸ ಆದ್ಮೇಲೆ ಲಾಸ್ಟ್ ಎಂಡಲ್ಲಿ ಮಳೆ ಬರಬಾರ್ದು ಸರ್. ಓಕೆ. ಮಳೆ ಬಂದ್ರು ಭೂಮಿ ಒಳಗಡೆ ಇರಬಾರ್ದು. 3 ತಿಂಗಳ ಇಳುವರಿ, 3 ತಿಂಗಳ 90 ಡೇಸ್ ಅಂದ್ರೆ ಲಾಸ್ಟ್ ಎಂಡಲ್ಲಿ ಏನಂದ್ರೆ ಒಂದು 80-85 ಡೇಸ್ ಆದ್ಮೇಲೆ ಅದಕ್ಕೆ ಮಳೆ ಬರಬಾರ್ದು ಸರ್. ಬಂದ್ರು ತೇವಾಂಶ ಇದ್ರೆ ಏನಾಗಲ್ಲ ಸರ್, ಹೆಚ್ಚು ಮಳೆ ಬರಬಾರ್ದು. ಹೆಚ್ಚು ಮಳೆ ಬಂದ್ರೆ ಕೆಳಗಡೆ ಬುಡ ಎಲ್ಲ ಕೊಳ್ತೋಗ್ಬಿಡುತ್ತೆ. 60 ದಿವಸ ಆದ್ಮೇಲೆ ತುಂಬಾ ಕಾಯಿಲೆ ಕಾಡುತ್ತೆ ಸರ್. ನುಸಿ ಅಂತ ಬರುತ್ತೆ ಸರ್. ಆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಇವತ್ತಿದ್ದು ನಾಳೆ ಇಡೀ ಹೊಲನೇ ಆಗ್ಬಿಡುತ್ತೆ ಸರ್. ಈಗ ನೀವು ಚಿತ್ರದುರ್ಗ ಭಾಗದಲ್ಲಿ ತಾಲೂಕು ಅನೇಕ ಭಾಗಗಳಲ್ಲಿ ಸೊ ಆ ರೀತಿಯಾದಂತಹ ಮಣ್ಣು ಅಂದ್ರೆ ಈರುಳ್ಳಿ ಗಡ್ಡೆಯನ್ನ ಬೆಳೆಯುವ ಗೆಡ್ಡೆ ಅಂತ ಬೆಳೆಯುವಂತ ಮಣ್ಣು ಅಂದ್ರೆ ಆ ಮಣ್ಣು ಪರೀಕ್ಷಾ ವಿಧಾನಗಳನ್ನು ನೀವೇನಾದ್ರೂ ಮಾಡಿಸಿದೆ ಸರ್? ನಾನು ಮಾಡಿಸಿದೆ. ನಿಮ್ದು ಬರೀ 6 ತಿಂಗಳು ವರ್ಷದಲ್ಲೇ ನೀವು ಅದನ್ನ ಕನ್ವರ್ಟ್ ಮಾಡ್ಕೊಬಹುದು ಅಂತ ಹೇಳಿದ್ರು. ಏನಂದ್ರೆ ಸ್ಪ್ರೇ ಮಾಡಬೇಕು ಚೆನ್ನಾಗಿ, ಮಜ್ಜಿಗೆ ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡಬೇಕು ಸರ್ ಭೂಮಿಗೆ. ಹುಳಿ ಮಜ್ಜಿಗೆ ಮತ್ತೆ ಈ ಹಸಿ ಕಾಳು ಗೊಬ್ಬರ ಅದನ್ನೆಲ್ಲ ಹಾಕಿದ್ರೆ ಒಂದು 6 ತಿಂಗಳಲ್ಲೇ ನಾವು ರಾಸಾಯನಿಕ ಉಪಯೋಗಿಸಿದ್ರು 6 ತಿಂಗಳಲ್ಲೇ ನಮ್ಗೆ ನೈಸರ್ಗಿಕ ಕೃಷಿ ಆಗ್ಬಿಡುತ್ತೆ ಸರ್. ಅದರಲ್ಲಿ 0 ಬಂದ್ಬಿಡುತ್ತೆ ಸರ್. ನಮ್ದು ಏನಿರುತ್ತೆ ನಾವು ಅದ್ರದ್ದು ಹಾಕಿರ್ತೀವಲ್ಲ ಅದೆಲ್ಲ 0 ಆಗ್ಬಿಡುತ್ತೆ. ಮತ್ತೆ ನಾವು ಈ ಜೀವಾಮೃತ ಬಿಡೋದ್ರಿಂದ ಕೋಟಿ ಜೀವಾಣು ಉತ್ಪತ್ತಿಯಾಗಿ ಅಲ್ಲಿರೋ ಕಸ ಕಡ್ಡಿನೇ ತಿನ್ಕೊಂಡು ನಮ್ಗೆ ಗೊಬ್ಬರ ಮಾಡುತ್ತೆ. ನಾವು ಅಲ್ಲಿಂದ ತಂದಾಕಂಗಿಲ್ಲ, ಇಲ್ಲಿಂದ ತಂದಾಕಂಗಿಲ್ಲ. ದೊಡ್ಡ ಒಂದು ಸರ್, ನಾನು ಹೇಳೋದು ನಮ್ಮ ಎಲ್ಲಾ ರೈತರಿಗೂ ಹೇಳೋದಿಷ್ಟೇ, ಮನೆಗೆ ಒಂದು ಹಸು ಕಟ್ಕೊಳ್ಳಿ, ನಿಮ್ಮ ಭಾಳ ಚೆನ್ನಾಗಿರುತ್ತೆ. ಹಾಲಿಂದ ಹಿಡ್ದು ಮೊಸರಿಂದ ಹಿಡ್ದು ಮಜ್ಜಿಗೆಯಿಂದ ಹಿಡ್ದು ನಿಮ್ಮನ್ನು ಚೆನ್ನಾಗಿರುತ್ತೆ, ನಮ್ಮ ಭೂಮಿನೂ ಚೆನ್ನಾಗಿರುತ್ತೆ ಸರ್. ನನ್ಗೆ ವರ್ಷಕ್ಕೆ 45,000 ಉಳಿದ್ರೆ ನಾನು ಅಂಥದ್ನ ಒಂದು ಹಸು ಕಟ್ಕೊಬೋದಲ್ಲ ಸರ್. ಈಗ ಅದೇ ತರ ನಾನು 4 ಹಸು ಕಟ್ಕೊಂಡಿದ್ದೀನಿ ಸರ್. ಸಾಯಿವಾಲ್ ಅಂತ ಒಂದು, ಗುಜರಾತಿಂದ ಗೀರ್ ಅಂತ ಒಂದು ತರಿಸಿದ್ದೀನಿ, ಒಂದು ಕಾಂಕ್ರೇಜ್ ತರಿಸಿದ್ದೀನಿ, 4 ವೆರೈಟಿ ರಾಟೆ ಅಂತ ಇನ್ನೊಂದಿದೆ ಸರ್. 4 ವೆರೈಟಿ 4 ಹಸು ತರಿಸಿದ್ದೀನಿ ಸರ್. 5 ಲಕ್ಷ ಆಯ್ತು ಸರ್ ನಂದು ಲಾಸ್ಟ್ ಒಂದು ವರ್ಷದ ಬೆಳೆ. ಈ ಮುಖ್ಯ ಕಸುಬಿನ ಜೊತೆ ಅದು ಉಪ ಕಸುಬು ಸರ್. ನನ್ಗೇನಿಲ್ಲ ಸರ್, ನಾನು 40,000 ಖರ್ಚು ಮಾಡ್ತೀನಲ್ಲ, ಅದಕ್ಕೆ ಒಂದು ಹಸು ಬರುತ್ತೆ ಸರ್. ಕರೆಕ್ಟ್. ಈಗ ಕೆಮಿಕಲ್ಸ್ ನ ಬಳಸಿ ಭೂಮಿಯನ್ನು ಹಾಳು ಮಾಡೋದ್ರ ಜೊತೆಗೆ ಇಳುವರಿ ಕೂಡ ಹಾಳಾಗ್ತಾ ಇತ್ತು. ನನಗೆ ಎಲ್ಲಾನು ಬರ್ತಾ ಇದೆ ಈಗ. ರಾಗಿ ಎಲ್ಲ ಪ್ರತಿಯೊಂದು ಬೆಳೆನೂ ನನಗೆ ಅಲ್ಲಲ್ಲೇ ಜಾಸ್ತಿ ಸೇಲ್ ಆಗ್ತಾ ಇದೆ ಸರ್. ಈರುಳ್ಳಿನೂ ಅಲ್ಲೆಲ್ಲ ಸೇಲ್ ಆಗ್ತಾ ಇದೆ. ಈಗ ನಾವು ಈರುಳ್ಳಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಮಾರ್ಕೆಟ್ ನ ಕೂಡ ರೀಚ್ ಮಾತನಾಡೋಣ ಸರ್. ಸೊ ತುಂಬಾ ಸಲ ಈ ಸರ್ಕಾರಗಳನ್ನು ಕೂಡ ಅಲುಗಾಡಿಸ್ಬಿಟ್ಟಿದೆ ಈರುಳ್ಳಿ ಬೆಲೆ. ಒಂದ್ಸತಿ ಜನಸಾಮಾನ್ಯರಿಗೆ, ಕೊಂಡ್ಕೊಳ್ಳೋರ ಗ್ರಾಹಕರಿಗೆ ಖುಷಿ ಕೊಟ್ರೆ, ಯಾಕಂದ್ರೆ ಈರುಳ್ಳಿಯನ್ನು ತುಂಬಾ ಬಳಸ್ತೀವಿ ಎಲ್ಲದಕ್ಕೂ ಕೂಡ. ಒಂದು ಸಾರ್ಗಾಗಬಹುದು, ಚಟ್ನಿಗೆ, ಪಲ್ಯಕ್ಕೆ, ಎಲ್ಲದಕ್ಕಂದ್ರೆ ಪ್ರತಿಯೊಂದಕ್ಕೂ ಬೇಕೇ ಬೇಕು. ಹೋಟೆಲ್ ಅಂದ್ರೆ ಮಾರ್ಕೆಟ್ ತುಂಬಾ ದೊಡ್ಡದು ಈರುಳ್ಳಿ ಮಾರ್ಕೆಟ್. ಹೌದು ಸರ್, ತುಂಬಾ ದೊಡ್ಡ. ಅಂದ್ರೆ ಚಿತ್ರದುರ್ಗದಿಂದ ನೀವು ಬೆಂಗಳೂರಿಗೆ ತಗೊಂಡೋಗ್ಬೇಕಾ ಅಥವಾ ಬೇರೆ ಕಡೆಗೆ? ಇಲ್ಲ ಸರ್, ಚಿತ್ರದುರ್ಗದಿಂದ ಅಲ್ಲೇ ಬಂದು ತಗೊಂಡೋಗೋರು ಇದಾರೆ. ಈಗ ನಮ್ಗೆಲ್ಲ ಅಲ್ಲೇ ಬಂದ್ಬಿಡ್ತಾರೆ ಸರ್. ಓಕೆ. ಫುಲ್ ಎಲ್ಲ ರೈತರು ಬೆಳೆದಿದ್ದಾರೆ ಅಂದ್ರೆ ಅಲ್ಲೇ ಬಂದು ತಗೊಂಡೋಗ್ಬಿಡ್ತಾರೆ. ಅವ್ರು ಇಲ್ಲಿ ತಂದು ಡಬಲ್ ಮಾರ್ತಾರೆ ಸರ್. ಓಕೆ. ಅಲ್ಲಿ ನಮಗೆ 1000 ಕೊಟ್ರೆ ಕ್ವಾಲಿಟಿ ಅಂತ ಹೇಳ್ತೀವಿ ನಾವು. ಯಾವುದೇ ವಸ್ತು ತಗೊಳ್ಳಿ, ಯಾವುದೇ ಹಣ್ಣು ತಗೊಳ್ಳಿ, ತರಕಾರಿ ತಗೊಳ್ಳಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ರಫ್ತಿಗೆ ಮಾಡೋದಕ್ಕೇನೆ ಒಂದು ಹೈಬ್ರಿಡ್ ಕ್ವಾಲಿಟಿಯನ್ನ, ತುಂಬಾ ಚೆನ್ನಾಗಿರೋ ಕ್ವಾಲಿಟಿಯನ್ನ ಫಸ್ಟ್ ಕ್ವಾಲಿಟಿ ಅಂತ ಹೇಳ್ತೀವಿ. ಇಲ್ಲ ಸರ್, ಕ್ಲಾಸಿಫಿಕೇಶನ್ ಏನ್ ಮಾಡ್ತೀರಾ ಸರ್? ಹೈಬ್ರಿಡ್ ಕ್ವಾಲಿಟಿ, ಅದರಲ್ಲೆಲ್ಲ ಕ್ವಾಲಿಟಿ ಅಂದ್ರೆ ಈರುಳ್ಳಿ ಒಂದೇ ಬರುತ್ತೆ ಸರ್. ಅದನ್ನ ಏನಂದ್ರೆ ಅದ್ರ ಸೈಜು ಸರ್, ಸೈಜ್ ಮೇಲೆ ನಾವು ಒತ್ತಾಗ ಹಾಕ್ಬಿಟ್ರೆ ಪಕ್ಕ ಇದ್ರೆ ಸಣ್ಣ ಸೈಜ್ ಬರುತ್ತೆ. ಅದಕ್ಕೆ 500 ರೂಪಾಯಿ ಬೆಲೆ ಇರುತ್ತೆ.
ಚೂರು ಬಿಡಿಚಾಗ ಹಾಕಿದ್ರೆ 1200 ರೂಪಾಯಿ ಇರುತ್ತೆ. ಚೂರು ಚೆನ್ನಾಗಿದ್ರೆ ಟಾಪ್ ರೇಟು ನಮ್ಮ ಮಹಾರಾಷ್ಟ್ರದವ್ರು ಬೆಳೀತಾರೆ ಸರ್, ನಾಟಿ ಮಾಡಿ ಅದೇ ರೇಟ್ಗೆ ನಾವು ಮಾರ್ಬೋದು ಸರ್ ಚೆನ್ನಾಗಿ ಮಾಡಿದ್ರೆ. ನಂದು ಮಹಾರಾಷ್ಟ್ರಗೂ ನನಗೂ ಬರೀ 30 ರೂಪಾಯಿ ಡಿಫ್ರೆನ್ಸ್ ಸರ್. ಅವರು ನಮ್ಮ ಅಂಗಡಿಯವರಂತೂ ತುಂಬಾ ಖುಷಿ ಪಟ್ಬಿಟ್ರು. ಮಹಾರಾಷ್ಟ್ರ ಬೆಲೆಗೂ ನಿಂದು ಯಾರು ರೀಚ್ ಮಾಡಿದ್ದಿಲ್ಲ, 30 ರೂಪಾಯಿ ಕಮ್ಮಿ ನೀನು ರೀಚ್ ಮಾಡಿದೆ ಅಂತ. ಕಲರು ಹಂಗೈತೆ, ಸೈಜು ಹಂಗೈತೆ ಸರ್. ಅದು ಈರುಳ್ಳಿ ತುಂಬಾ ದಪ್ಪ ಬರಬಾರ್ದು ಸರ್, ದಪ್ಪ ಬರಬಾರ್ದು, ಮೀಡಿಯಂ ಸೈಜ್ ಬರಬೇಕು ಸರ್. ಓಕೆ, ಯಾಕೆಂದ್ರೆ ಈರುಳ್ಳಿ ಅಭಾವ ಆದಂತ ಸಂದರ್ಭದಲ್ಲಿ ಲಾಕ್ಡೌನ್ ಆಯ್ತು, ಅದಕ್ಕೆ ಎಲ್ಲ ಈ ಬೇರೆ ಬೇರೆ ಕಡೆಯಿಂದ ನಾವು ದೇಶದಿಂದ ಈರುಳ್ಳಿ ತರಿಸ್ಕೊಂಡಿದ್ದನ್ನ ನಾವು ನೋಡಿದ್ವಿ. ಅಂದ್ರೆ 100 ರೂಪಾಯಿ ಕೆಜಿ, 120 ರೂಪಾಯಿ ಕೆಜಿ ಆದಾಗ ಸಾಮಾನ್ಯವಾಗಿ ಗ್ರಾಹಕರು ಯೋಚನೆ ಮಾಡ್ತಾರೆ ಏನಪ್ಪಾ ಅಂತ. ಸೊ ಈ ಆವರೇಜ್ ಲೆವೆಲ್ ಅಂತ ನಾವು ಹೇಳ್ತೀವಿ. ಸೊ ಹಂಗಾಗಿ ಈರುಳ್ಳಿ ಒಂದೊಂದ್ಸತಿ ಬೆಳೆ ಜಾಸ್ತಿ ಬಂದಾಗ ರೇಟ್ ಬಿದ್ದೋಗ್ಬಿಡುತ್ತೆ ಸರ್. ಮಳೆ ಅಕಾಲಿಕವಾಗಿ ಮಳೆ ಬಂದಾಗ ಈರುಳ್ಳಿ ರೇಟ್ ಬಿದ್ದೋಗುತ್ತೆ, ಅವಾಗ ನೀವು ಲಾಟ್ ತೆಗೆದುಕೊಳ್ತಾ ಇರೋದು ಲಾಸ್ ಅಂತ ಆಗ್ಬಿಡುತ್ತೆ ಸರ್. ಈಗ ಪ್ರೆಸೆಂಟಾಗೆ 315 ಮೂಟೆ ಇತ್ತು ಸರ್ ನಮ್ಮ ಸ್ನೇಹಿತರದ್ದು ಬರೋದು, ಬರೀ 15,000 ರೂಪಾಯಿ ಕೊಟ್ಟರು ಸರ್. 315 ಈ ಗ್ಲಾಸು ಸರ್. ಮಳೆಗಾಲದಲ್ಲಿ ಏನಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಸರ್ ಅಂದ್ರೆ, ಈಗ 1000 ಎಕರೆ ಹಾಕಿರುತ್ತೆ ಸರ್. ಈಗ ನಮ್ಮ ಚಿತ್ರದುರ್ಗದಲ್ಲೇ 1000 ಕೋಟಿ ಗಟ್ಟಲೆ ಹಾಕಿರ್ತಾರೆ ಸರ್, ಲಕ್ಷಾಂತರ ಎಕರೆ ಹಾಕ್ತಾರೆ ಸರ್. ಒಬ್ಬೊಬ್ರು ಮಿನಿಮಮ್ ಅಂದ್ರೆ 5 ಎಕರೆ ಮೇಲೆ ಹಾಕ್ತಾರೆ ಸರ್. 50 ಎಕರೆ ನಮ್ಮ ಬ್ರದರ್ ಒಬ್ರು 50 ಎಕರೆ ಹಾಕ್ತಾರೆ ಸರ್ ಪ್ರತಿ ವರ್ಷನೂ. ಅದ್ರ ಏನನ್ನಾಗಲಿ 50 ಎಕರೆ ಹಾಕ್ತಾರೆ. ಅವಾಗ ಹೆಂಗಾಗುತ್ತೆ ಅಂದ್ರೆ, ಮಳೆ ಬಂದ್ರೆ ಕಂಪ್ಲೀಟಾಗಿ ಹಾಳಾಗುತ್ತೆ ಸರ್. ಹೆವಿ ಒಂದು ಹಾಂ ಸರ್, ಮಳೆ ಬಂದ್ರೆ ಫುಲ್ ಭೂಮಿ ಮಳೆದೆ ಸರ್. ಮಳೆ ಮತ್ತೆ ಕಾಯಿಲೆ ಸರ್, 60 ದಿವಸದವರೆಗೂ ತುಂಬಾ ಚೆನ್ನಾಗಿರುತ್ತೆ ಸರ್. ಕಾಯಿಲೆ ಬಗ್ಗೆ ಮಾತಾಡಬೇಕು. ಹಾಂ ಸರ್, ಎಲ್ಲ ಬೆಳೆಗಳಿಗೂ ರೋಗ ಕಾಯಿಲೆಗಳು ಹುಳು ಬೀಳುವಂಥದ್ದು ಸಾಮಾನ್ಯ. ಈರುಳ್ಳಿಗೆ ಅಂತ ದೊಡ್ಡ ಬಾಧೆ ಕೊಡುವಂಥದ್ದು ರೋಗ ಯಾವುದು? ಈರುಳ್ಳಿಗೆ ಅಂದ್ರೆ ನುಸಿ ಅಂತ ಬರುತ್ತೆ ಸರ್, ಮತ್ತೆ ಇದು ಕೊಳವೆ ರೋಗ ಅಂತ ಬರುತ್ತೆ, ತುಂಬು ರೋಗ ಅಂತ ಬರುತ್ತೆ. ಇದು ಏನ್ ಸರ್ ಅಂದ್ರೆ, ಬೇರೆ ಎಲ್ಲಾ ಗಿಡಕ್ಕೂ ಇವತ್ತು ಬಂದಿದ್ದು ನಾಳೆಗೆ ಹೋಗುತ್ತೆ, ಒಂದು ವಾರಕ್ಕೆ ಅಲ್ಲಲ್ಲೇ ಇರುತ್ತೆ ಸರ್. ಒಂದು ಕಡೆ ಬಂತು ಅಂದ್ರೆ ಇದು ಫುಲ್ ಸ್ಪ್ರೆಡ್ ಆಗ್ಬಿಟ್ಟು ಇಡೀ ಹೊಲನೇ 1-2-3 ದಿವಸಕ್ಕೆ ಸುಟ್ಟು ಹಾಕ್ಬಿಡುತ್ತೆ ಸರ್. ಫುಲ್ ಎಲ್ಲ ಬರ್ನಾಗ ಹೋಗ್ಬಿಡುತ್ತೆ ಸರ್, ಇಡೀ ಹೊಲನೇ. ಈಗ ಎಕರೆಗಟ್ಲೆ ಹಾಕಿದ್ರೆ ಎಕರೆಗಟ್ಲೆನೇ ಈ ಕಡೆಯಿಂದ ಮನ್ಕೊಂಡು ಹೋಗ್ತಾ ಇರುತ್ತೆ ಸರ್, ಎಲ್ಲ ಬಿದ್ದೋಗ್ಬಿಡುತ್ತೆ. ಅದಕ್ಕಿತ್ರೂ ಮೇಲೆ ಬರೀ ಬುಡ ತೊಂಡೆ ಮಾತ್ರ ಬರುತ್ತೆ, ಅಲ್ಲೇ ಕೊಳ್ತಾವ. ಸಿಕ್ಕಾಬಟ್ಟೆ ಎಫೆಕ್ಟ್ ಸರ್ ಅದು. ಸರ್ ಏನೇ ಕೆಮಿಕಲ್ ಹಾಕಿದ್ರು ಕಂಟ್ರೋಲ್ ಆಗ್ಲಿಲ್ಲ ಸರ್. ನಾನು 2 ವರ್ಷ ಸತತವಾಗಿ ಮಾಡಿದೆ, ಆಗ್ಲಿಲ್ಲ ಸರ್. ಹೊಲದಲ್ಲೇ 500 ಮೂಟೆ ಆಗ್ತಿತ್ತು ಸರ್, ಹೊಲದಲ್ಲೇ ಬಿಟ್ಟು ಟ್ರಾಕ್ಟರ್ ಓಡಿಸ್ಬಿಟ್ಟೆ, ಕೀಳಕ್ಕೂ ಆಗ್ಲಿಲ್ಲ ಸರ್. ತುಂಬಲೆಲ್ಲ ಕೆಟ್ಟೋಗ್ಬಿಡೋದು. ನಾನು ಸ್ಟಾರ್ಟಿಂಗಿಂದ ಏನೂ ಆಗ್ತಂಗೆ ಅದಕ್ಕೆ ಏನು ಮಾಡ್ಬೇಕು ಸರ್ ಅಂದರೆ, ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಅಗ್ನಿ ಅಸ್ತ್ರ ಅಂತ ಇದೆ ಸರ್. ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ನಮ್ಮ ಕ್ರಿಮಿ ಕೀಟಕ್ಕೂ ಆಗುತ್ತೆ. ನಾನು ಎಲ್ಲ ಬೆಳೆಗೂ ಅದನ್ನೇ ಯೂಸ್ ಮಾಡ್ತೀನಿ ಸರ್. ಪ್ರತಿಯೊಬ್ಬರೂ ಅದನ್ನೇ ಮಾಡಿದ್ರೆ ತುಂಬ ಒಳ್ಳೇದು ಸರ್. ನಾನು ಅಗ್ನಿ ಅಸ್ತ್ರ ಬಿಟ್ಟರೆ ಮಜ್ಜಿಗೆ ಸರ್, ಹುಳಿ ಮಜ್ಜಿಗೆ, ಅರಿಶಿನ ಪುಡಿ ಆ ಥರ ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೀನಿ ಹೊರತು ಬೇರೆ ಏನೂ ಮಾಡಿಲ್ಲ. ನಮ್ಮ ಊರಲ್ಲಿ ನಾನು 5 ಎಕರೆ ಮಾಡಿ ಇವತ್ತು ಲಾಸ್ಟ್ ಇಯರೇ ಅರ್ಧದಿಂದ 50 ಎಕರೆ ಮಾಡಿಸ್ದೆ. ನಿಮ್ಮ ಇಡೀ ಪೂರ್ತಿ 5 ಎಕರೆ, ಈಗ ಒಬ್ಬ ರೈತರು ಸೇರ್ತಾಗ 5 ಎಕರೆ ಅಂತ ಆದಾಗ ಎಷ್ಟು ಇಳುವರಿ ಬರುತ್ತೆ? ಯಾವುದೇ ಲಾಸು ಅಥವಾ ನಾವೆಲ್ಲ ನೋಡ್ಕೊಂಡಾಗ ಎಷ್ಟು ಇಳುವರಿ ಬರ್ಬೋದು ಸರ್? ಇಳುವರಿ ಅಂದರೆ 180ರಿಂದ 200 ಮೂಟೆ ಬರುತ್ತೆ ಸರ್. 200 ಮೂಟೆ ಬರುತ್ತೆ ಸರ್. ಹೆವಿ ಚೆನ್ನಾಗಿ ಮಾಡಿದ್ರೆ 230-250 ಬರುತ್ತೆ ಸರ್. ನಮ್ಮ ನೈಸರ್ಗಿಕ ಕೃಷಿಲಿ ನಾನು ಬೆಳೆದಿದ್ದೀನಿ ಸರ್. 150 ಮೇಲೆ ದಾಟಲ್ಲ. 150 ಇನ್ನೂ 180 ಬೆಳೀತಾರೆ ರಾಸಾಯನಿಕ ಎಲ್ಲ ಹಾಕಿ. ನಾನು 230ವರೆಗೂ ಬೆಳೆದಿದ್ದೀನಿ ಸರ್. ಕ್ವಾಲಿಟಿ ಹೆಂಗಿರುತ್ತೆ ಈಗ ರಾಸಾಯನಿಕ ಹಾಕಿರುವಂತಹ ಈರುಳ್ಳಿ ಬೆಳೆಗೂ ನೈಸರ್ಗಿಕವಾಗಿ ಅಂದ್ರೆ ನೀವು ಬೆಳೆದಿರುವಂತಹ ಈರುಳ್ಳಿ ಕೆಡಕು ಬರಲ್ಲ ಸರ್. ಮೇನ್ ಕೆಡಕ್ ಬರಲ್ಲ, ಕಲರ್ ಚೆನ್ನಾಗಿರುತ್ತೆ, ಮಾರ್ಕೆಟಿಂಗ್ ಚೆನ್ನಾಗಾಗುತ್ತೆ, ಟಾಪ್ ಕ್ವಾಲಿಟಿಗೆ ಹೋಗುತ್ತೆ ಸರ್. ಈಗ ನಾವೇನು ಟಾಪು ಒಳ್ಳೆ ಹೊರಗಡೆಗೆಲ್ಲ ಕಳಿಸ್ತೀವಿ ಅಂತ ಹೇಳಿದ್ವಲ್ಲ, ಸೇಮ್ ಕ್ವಾಲಿಟಿನೇ ಸರ್. ಚಂದ್ರವರೇ, ಮತ್ತಷ್ಟು ಮಾತನಾಡ್ತೀನಿ ತಮ್ಮ ಜೊತೆ. ಸರಿ ಸರ್. ಇದಲ್ಲದೆ ಈರುಳ್ಳಿ ಅಲ್ಲದೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ತಾವು ಆಯ್ತು ಸರ್ ತೆಗಿತೀರಿ. ಸೊ ನೈಸರ್ಗಿಕ ಕ್ರಾಂತಿ, ಸೊ ಈ ಬೆಳೆಗಳಿಗೆ ಹೇಗಿದೆ ನಮ್ಮ ವೀಕ್ಷಕರು ಮತ್ತು ವೀಕ್ಷಕ ರೈತರು ಸೊ ಯಾವ ರೀತಿ ಅದನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳೋದಿಷ್ಟೇ ನಮ್ಮ ರೈತರಿಗೆ. ನೈಸರ್ಗಿಕ ಕೃಷಿ ಮಾಡಿ, ಈರುಳ್ಳಿಯಲ್ಲಿ ಎಲ್ಲಾ ಬೆಳೆಗೂ ಮಾಡಿ. ಜಸ್ಟ್ ನೀವು ಏನು ಮಾಡಬೇಡಿ, ನಮ್ಗೇನು ಬೇರೆ ಅವಶ್ಯಕತೆನೇ ಇಲ್ಲ. ಒಂದು ಹಸು ಸಾಕು ಮನೆಗೆ. ಹಸುವಿಂದ ಎಲ್ಲ ಘನಜೀವಾಮೃತ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಏನು ಕೊಳೆಯಲ್ಲ. ಒಂದು 100 kg ಅಲ್ಲ, 500 kg ಅಲ್ಲ, 1000 kg ನಾವು ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳೋದು. ನಾವು ಹೆಂಗೆ ರಾಸಾಯನಿಕ ಸ್ಟಾಕ್ ಮಾಡ್ಕೊಂತೀವಿ ಹಂಗೆ. ಜೀವಾಮೃತ ವಾರಕ್ಕೆ ಒಂದ್ಸಲಿ ಸರ್. ಜೀವಾಮೃತ ಒಂದ್ಸಲಿ ಮಾಡಿದ್ರೆ 4 ದಿವಸ ಕೊಳೆ ಹಾಕ್ಬಿಟ್ಟು ಅದನ್ನ ಯೂಸ್ ಮಾಡ್ಬೋದು. ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಇದಾವೆ ಸರ್. ನಮ್ಮ ಅದು ಎಲ್ಲಾನು ನಮ್ಮ ನೋಡ್ಕೊಂಡ್ಬಿಟ್ರೆ ನಾನು ಅಷ್ಟೇ ಸರ್, ನನಗೂ ಒಂದು ಗೊತ್ತಿದ್ದಿಲ್ಲ. ಎಲ್ಲಾನು ನಾನು ನೋಡ್ಕೊಂಡು ಮಾತಾಡ್ತೀನಿ. ಸೊ ಹೆಂಗೆ ಈ ಒಂದು ನೈಸರ್ಗಿಕ ಕೃಷಿಗೆ ಸೊ ನೀವು ಕಾಲಿಟ್ರಿ ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಆರಂಭ ಮಾಡುವಂತಹ ರೈತರಿಗೆ
ಸೊ ಇದೆಲ್ಲ ಬಹುತೇಕ ಯಾಕೆಂದ್ರೆ ಯುವಕರು ಸಾಕಷ್ಟು ಜನ ಕೆಲಸ ಇಲ್ಲದಂಥವ್ರು, ಈಗ ನಾವು ರೈತಾಪಿ ವರ್ಗದ ಜನ, ನಮ್ಮ ಹತ್ರ ಜಮೀನಿದೆ, ಜಾಗ ಇದೆ, ನಮ್ಮ ಹತ್ರ ಮಾಡೋದಕ್ಕೆ ಶಕ್ತಿ ಇದೆ, ಆದ್ರೆ ನಮಗೆ ಅದರ ದಾರಿ ಗೊತ್ತಿಲ್ಲ ಅನ್ನೋ ತುಂಬಾ ಜನ ಇದ್ದಾರೆ. ಸೊ ಅವ್ರಿಗೆ ಮಾಹಿತಿ ಸಿಗುತ್ತೆ. ಮಾತಾಡ್ತಾ ತಮ್ಮ ಜೊತೆ. ವೀಕ್ಷಕರೇ, ಚಂದ್ರ ಅವರು ಹೇಳೋ ಪ್ರಕಾರ ಮನೆಗೊಂದು ಹಸುವನ್ನ, ಅಂದ್ರೆ ರೈತರು ಜಮೀನಿರುವಂಥವ್ರು ಯಾರು ಈ ಒಂದು ನೈಸರ್ಗಿಕ ಕೃಷಿಯನ್ನು ಮಾಡ್ಬೇಕಂತಿದ್ದೀರಿ, ಸೊ ಘನಾಮೃತ ಜೀವಾಮೃತ ಎರಡನ್ನೂ ತಯಾರು ಮಾಡ್ಕೊಳ್ಳೋದಕ್ಕೆ ನಿಮಗೆ ಹಸು, ಸೊ ಪೆಸ್ಟಿಸೈಡ್ಸು ಕೆಮಿಕಲ್ಸ್ ಇಲ್ಲದೇ ನಿಮಗೆ ಬೆಳೆಯನ್ನು ತೆಗಿಬೋದು ಅನ್ನೋಂಥದ್ದಾದರೆ, ಸೊ ನಿಮಗೆ ವರ್ಷಕ್ಕೆ ಒಂದು ಹಸುವನ್ನು ತೆಗೆದುಕೊಳ್ಬಹುದು. ನಾನು ಅದನ್ನೇ ಮಾಡಿದ್ದೀನಿ ಅನ್ನತ್ತ ಬಹಳ ಧೈರ್ಯವಾಗಿ ಒಬ್ಬ ಆದರ್ಶ ರೈತನಾಗಿ ನಮ್ಮ ಮುಂದೆ ಕಾಣಿಸ್ಕೊಂಡಿದ್ದಾರೆ. ಸೊ ನಾವು ನೈಸರ್ಗಿಕ ಕ್ರಾಂತಿಯ ಕೃಷಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ವಿ. ಸೊ ಹಸು ಬಗ್ಗೆ ಹೇಳಿದ್ರು, ಹಸು ಪ್ರತಿಯೊಂದು ರೈತರಿಗೆ ಸಹಾಯಕಾರಿ. ಅದರ ಜೊತೆಗೆ ಅವನು ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ನಿಸರ್ಗವನ್ನು ಅವಲಂಬಿಸಿ, ಜೊತೆಗೆ ಬೇಕಾದ ಹಾಗೆ ಯಾವುದೇ ರೀತಿಯಾದಂತಹ ಕೆಮಿಕಲ್ಗಳನ್ನು ಬಾಹ್ಯವಾಗಿ ಕೊಂಡು ತರದೆ ಸ್ವತಃ ತಯಾರು ಮಾಡಿಕೊಳ್ಳುವಂತಹ ನೈಸರ್ಗಿಕವಾದಂತಹ ಒಂದು ಪೆಸ್ಟಿಸೈಡ್ಸ್ಗಳು ಅಥವಾ ಕೀಟನಾಶಕಗಳಾಗಿರ್ಬೋದು, ಅದನ್ನು ಜೀವಾಮೃತವಾಗಿಯೇ ಬಳಸ್ಕೊಳ್ಬಹುದು, ಘನಾಮೃತವಾಗಿ ಬಳಸ್ಕೊಳ್ಬಹುದು. ಮತ್ತಷ್ಟು ನಾನು ಬೇರೆ ಬೇರೆ ಇಳುವರಿಗಳ ಬಗ್ಗೆ ಮಾತನಾಡ್ತೀನಿ. ಯಾಕಂದರೆ ಈರುಳ್ಳಿ ಬಗ್ಗೆ ಈಗಷ್ಟೇ ನೀವು ತಿಳಿದುಕೊಂಡ್ರಿ. ಬಹಳ ನೋಡಿ, ಚಿತ್ರದುರ್ಗ ಜಿಲ್ಲೆಯ ಅನೇಕ ಭಾಗದ ರೈತರು ಇದನ್ನು ಫಾಲೋ ಮಾಡ್ತಾರೆ. ಇನ್ನು ಕೆಲವರು ಆಸ್ ಯೂಶುವಲ್ ಕೆಮಿಕಲ್ಸನ್ನು ಕೂಡ ಬಳಸ್ತಾರೆ. ಆದರೆ ತುಂಬ ದಿನಗಳವರೆಗೆ ಕೆಡದಂತೆ ಒಂದು ಬೆಳೆಯನ್ನು ಸಂರಕ್ಷಿಸುವಂತಹದ್ದು ಒಳಗಿನಿಂದನೇ ಅದರ ಶಕ್ತಿ ತಾಕತ್ತನ್ನು ಈ ಒಂದು ನೈಸರ್ಗಿಕ ಕೃಷಿ ಮುಖಾಂತರ ಬೆಳೆದಂಥ ಬೆಳೆ ಕೊಡುತ್ತೆ ಅನ್ನುವಂಥದ್ದು. ಮತ್ತೆ ನಾನು ಚಂದ್ರವ್ರನ್ನ ಮಾತನಾಡಿಸ್ತೀನಿ, ಯಶಸ್ವಿ ರೈತರಿದ್ದಾರೆ. ಚಂದ್ರವರ, ಈಗ ಈ ವಿಚಾರವನ್ನು ಹೊರತುಪಡಿಸಿದರೆ ಈರುಳ್ಳಿ ವಿಚಾರವನ್ನು, ಬೇರೆ ಯಾವ ಬೆಳೆ, ಈಗ 90 ದಿನಕ್ಕೆ ಆಯ್ತು ಒಂದು ಇಳುವರಿ ಬರುತ್ತೆ ಈರುಳ್ಳಿ, ಮತ್ತೆ ಈರುಳ್ಳಿಯನ್ನೇ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇರೆ ಏನಾದರೂ ಮಾಡ್ತಾರೆ? ಮತ್ತೆ ಅದೇ ಭಾಗಕ್ಕೆ ಈರುಳ್ಳಿ ಹಾಕಿದ್ರೆ ತಿರ್ಗಾ ಕಾಯಿಲೆ ಜಾಸ್ತಿ ಆಗುತ್ತೆ. ಆ ಭಾಗಕ್ಕೆ ಬೇರೆ ಹಾಕಿದ್ರೆ ನಮ್ಗೆ ಅದು ಚೆನ್ನಾಗಿ ಬರುತ್ತೆ. ಬದಲಾವಣೆ ಇರಬೇಕು, ಒಂದೇ ಬೆಳೆನೇ ಹಾಕಕ್ಕಾಗಲ್ಲ. ಅದಕ್ಕೆ ರಾಗಿ ಹಾಕ್ಬೋದು, ಮೆಕ್ಕೆಜೋಳ ಹಾಕ್ಬೋದು. ನೆಕ್ಸ್ಟ್ ತಿರ್ಗಾ ನಮ್ಗೆ ಅದು ಸೇಮ್ ಭೂಮಿ ಆದ್ರೆ ಚೆನ್ನಾಗಿ ಇಳುವರಿ ಬರಲ್ಲ. ಅದಕ್ಕೆ ನಾವು ಕೆಲವು ನಮ್ಮ ಕಡೆ ಎಲ್ಲ ರಾಗಿ ಜಾಸ್ತಿ ಹಾಕ್ತಿವಿ, ಯಾಕಂದ್ರೆ ಅದರಿಂದ ಗೊಬ್ಬರ ಜಾಸ್ತಿ ಸಿಗುತ್ತೆ ನಮ್ಗೆ, ರಾಗಿಯಿಂದ ಇಳುವರಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನಮ್ಗೆ ಈರುಳ್ಳಿ ಕುಳೆಗೆ ರಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಜೋಳ ಹಾಕಿದ್ರು ಚೆನ್ನಾಗಿ ಬರುತ್ತೆ. ಈರುಳ್ಳಿಲೂ ಆ ಬೇರಲ್ಲೆಲ್ಲ ಇರುತ್ತೆ, ಗೊಬ್ಬರ ಜಾಸ್ತಿ ಇರುತ್ತೆ. ನಮ್ದು ಏನ್ ಹಾಕಿದ್ರು ಬೆಳೆಯುತ್ತೆ. ಆದ್ರೆ ನಮ್ಗೆ ಏನಂದ್ರೆ ಹಿಂದಿಂದ ನಡ್ಕೊಂಬಂದಿರ್ತಾರೆ, ಈ ಬೆಳೆ ಹಾಕಿದ್ರೆ ನೆಕ್ಸ್ಟ್ ಈಗ ಜೋಳ ಏಕದಳ ದ್ವಿದಳ ಆ ಥರ ಇರುತ್ತಲ್ಲ, ಅದನ್ನ ರೈತರು ಹಂಗೇ ಮಾಡ್ಕೊಂಡ್ ಬಂದಿರ್ತಾರೆ. ಅದು ನಮ್ಮ ತಂದೆ ಇಂಥದ್ದೇ ಹಾಕ್ಬೇಕು ಅಂತ ಜಾಸ್ತಿ ಅವ್ರದ್ದು. ಈಗ ಈ ಬೆಳೆನೇ ಹಾಕನೆ, ಈಗ ಈ ಬೆಳೆ ಹಾಕನೆ, ಮಿಕ್ಸ್ ಮಾಡಿ ಹಾಕನೆ. ಅವ್ರು ಹಿಂದೆಯಿಂದ ತುಂಬಾ ರೈತರು ಮಾಡ್ಕೊಂಡ್ ಬಂದಿರೋದು. ಅವರು ನಮ್ಮ ನಮ್ಮ ತಂದೆ ಮತ್ತೆ ನಮ್ಮ ಮಿಸ್ಸಸ್ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಇವತ್ತಿನ ದಿನ ನೈಸರ್ಗಿಕ ಕೃಷಿಲಿ ಇಲ್ಲಿ ಕೂತ್ಕೊಂಡಿದ್ದೀನಿ, ನಮ್ಮ ಪ್ರಗತಿ ಟಿವಿಲಿ ಬಂದು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದ್ರೆ ನಮ್ಮ ವೈಫ್ ಕಾರಣ. ನೈಸರ್ಗಿಕ ಕೃಷಿ ಎಲ್ಲ ನೋಡಿ, ನಾನು ಉಡುಪಿಲಿ ಮಂಗಳೂರಲ್ಲಿ ನಾವು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ವಿ, ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ವಿ. ಇದೆಲ್ಲ ಬಿಟ್ಬಿಟ್ಟು ಇಲ್ಲಿ ನಿನ್ಗೆ ಎಷ್ಟು ಕೊಡ್ತಾರೆ, ಇದನ್ನೆಲ್ಲ ಬಿಟ್ಬಿಟ್ಟು ನೀನು ಅಲ್ಲೇ ಆರಾಮಾಗಿ ಅಲ್ಲೇ ಕಣ್ಮುಂದೆ ದುಡಿಬೋದಲ್ಲ, ಯಾಕೆ ನೀನು ಅಲ್ಲಿ ಇಲ್ಲಿ ಸುತ್ಕೊಂಡು ಈ ಟ್ರಾಫಿಕಲ್ಲಿ ಎಲ್ಲ ಹೊಗೆ ಕುಡ್ಕೊಂಡು ಈ ಸವಾಸನೆ ಬೇಡ ಅಂತೇಳಿ ಅವ್ರ ಎಲ್ಲ ವೀಡಿಯೋಸು ನೋಡಿದೆ. ರೈತರು ಎಲ್ಲರಿಗೂ ಹೇಳೋದಿಷ್ಟೇ, ಎಲ್ಲ ವೀಡಿಯೋಸ್ ನೋಡಿ. ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕರೆ ಮಾಡಿದರೆ ಎಲ್ಲರೂ ಅದನ್ನು ಪ್ರಸನ್ನ ಮೂರ್ತಿ ಸರ್ ಅಂತೂ ಯಾವಾಗ ಎನಿ ಟೈಮ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ. ಏನಾದರೂ ಸಮಸ್ಯೆ ಇದ್ದರೆ ಅವ್ರು ಮಾತಾಡ್ತಾರೆ, ಈ ಥರ ಅಂತ ಹೇಳಿ. ಗೊತ್ತಾಗಿಲ್ಲ ಅಂದರೆ ಈ ಥರ ಅಂತ ಎಲ್ಲ ನಾವು ನೋಡ್ಬಿಟ್ರೆ, ಎಲ್ಲಾನು ನಾವು ವಿಡಿಯೋಸ್ ನೋಡ್ಬಿಟ್ರೆ ಅವ್ರಿಗೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ನಮ್ಗೆ ಅಲ್ಲಿ ಏನಿದೆ ಅದನ್ನು ನಾವು ಪಾಲನೆ ಮಾಡಿದ್ರೆ ಸಾಕು. ಸೊ ಈಗ ಮುಂದಿನ ಬೆಳೆ, ಈಗ 90 ದಿನ ಆಯ್ತು ಈರುಳ್ಳಿ ಬೆಳೆ ತೆಗೆದ್ರಿ, ಸೊ ಅದಾಯ್ತು, ಸೇಲ್ ಆಯ್ತು, ಒಳ್ಳೆ ರೇಟ್ ಬಂತು ಅಂತ ಅಂದ್ಮೇಲೆ ನೆಕ್ಸ್ಟ್ ಈಗ ಆ ಹೊಲವನ್ನ ಆ ಜಾಗದಲ್ಲಿ ರಾಗಿ ಹೇಳ್ತೀವಿ. ಸೊ ಅದನ್ನ ಯಾವ ರೀತಿ, ಅದನ್ನ ನೈಸರ್ಗಿಕವಾಗಿ ಯಾವ ರೀತಿ ಬೆಳೆಯೋದು ಸರ್? ಅದು ಈಗ ನಾವು ಜಾಸ್ತಿ 5 ಎಕರೆಗೂ ಹಾಕಿದ್ಮೇಲೆ ನಾವು ಅದರಲ್ಲಿ 2 ಬೆಳೆ ಮಾಡ್ಕೊಂತೀವಿ. ಒಂದು ರಾಗಿ, ಒಂದು ಮೆಕ್ಕೆಜೋಳ ಮಾಡ್ಕೊಂತೀವಿ. ಅದು ಎಷ್ಟು ದಿನದ ಮೆಕ್ಕೆಜೋಳನು ಸೇಮ್ 90 ದಿವಸನೇ. ನಾವು ಈರುಳ್ಳಿ ತೆಗೆದ ತಕ್ಷಣ ಒಂದು 15 ದಿವಸ ಉಳುಮೆ ಮಾಡಿಬಿಡ್ತೀವಿ. ಉಳುಮೆ ಮಾಡಿ ನೆಕ್ಸ್ಟ್ ನಾವು ಅದನ್ನ ಉಳುಮೆ ಮಾಡಿ ಎಲ್ಲ ಕುಂಟೆ ಗಿಂಟೆಲ್ಲ ಹೊಡೆದ್ಬಿಟ್ಟು ಬೀಜ ನಾವು ಬಿತ್ತನೆ ಮಾಡಲ್ಲ, ಎಲ್ಲ ಬೀಜ ಹಾಕೊಂಡು ಹೋಗ್ಬಿಡ್ತೀವಿ. ಒಂದಡಿ ಇಲ್ಲ, ಈರುಳ್ಳಿಗೆಲ್ಲ ನಾವು ಸಿಂಗಲ್ ಲೈನ್ ಮಾಡ್ಬಿಡ್ತೀವಿ. ಒಂದಡಿ ಆ ಥರ ಹಾಕೊಂಡು, ಕೆಲವರು 1 ಅಡಿ ಹಾಕ್ತಾರೆ, ಕೆಲವರು ಅರ್ಧ ಅಡಿ ಹಾಕ್ತಾರೆ. ಮೆಕ್ಕೆಜೋಳನ ಒಂದಡಿ ಹಾಕ್ಬಿಡ್ತೀವಿ. ಅದನ್ನ ಹಾಕ್ಬಿಟ್ಟು ಬೀಜನ ನಾವು ಗೊಬ್ಬರನ ಘನಜೀವಾಮೃತ ಸೇವ್ ಮಾಡ್ಕೊಂಡಿರ್ತೀವಿ. ಆ ಗೊಬ್ಬರನ ಈ ನಮ್ಮ ಶೆಡ್ ಬರುತ್ತೆ, ಹಿಂಗೆ ಶೆಡ್ಡಲ್ಲಿ ಹಾಕೊಂಡು ಹೋಗೋದು, ಉದುರ್ಸ್ಕೊಂಡು ಸಾಲಲ್ಲಿ ಹೋಗ್ಬಿಡ್ತೀವಿ. ಹಿಂದೆಗಡೆ ಕುಂಟೆ ಹೊಡ್ಕೊಂಡ್ಬರ್ತಾರೆ. ಬೀಜ ಹಾಕ್ಬಿಟ್ರೆ ಮಳೆಯಲ್ಲೇ ಇಲ್ಲ ಅಂದ್ರೆ ನೀರು ಬಿಡ್ತೀವಿ. ನಾವು ಘನಜೀವಾಮೃತ ಹಾಕಿ ಬೀಜ ಹಾಕ್ಬಿಟ್ರೆ ಸಾಲಿಂದ ಸಾಲಿಗೆ 2 ಅಡಿ ಇರುತ್ತೆ. ಈಗ ನೀವು ಈರುಳ್ಳಿಗೆ
ಬಳಸುವಂತಹ ಘನಜೀವಾಮೃತಕ್ಕೂ ಜೋಳ ಮೆಕ್ಕೆಜೋಳಕ್ಕೂ ಸೇಮ್ ಸರ್. ನಮ್ಮ ಏನು ಚೇಂಜ್ ಮಾಡಲ್ಲ. ಘನಜೀವಾಮೃತ ಒಂದ್ ಕಡೆ ನೆರಳಲ್ಲಿ ನಾನು ಸಗಣಿ ಹಾಕೊಂಡ್ಬಿಡ್ತೀನಿ, ಗಂಜಲ ಇರುತ್ತೆ, ಬೆಲ್ಲ ತರ್ತೀನಿ ಒಂದು 20 kg 30 kg ಬೆಲ್ಲ ತಂದು ಯಾವಾಗ ನಮ್ಮ ಸ್ಟಾಕ್ ಆಗ್ಬಿಡುತ್ತೆ ನಾನು ಮಾಡಿ ಮೂಟೆ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸರ್. ನಾವು ಮನೇಲಿ ಕಾಳು ಕಡಿ ಎಲ್ಲ ಹೆಂಗ್ ಲಾಟ್ ಹಾಕೊಂಡಿರ್ತೀನಿ ಹಂಗೆ ನಾನು ಇದನ್ನೇ ಒಂದು ರೂಮ್ ಮಾಡ್ಬಿಟ್ಟಿದ್ವಿ ಸರ್. ಆ ರೂಮಲ್ಲಿ ಎಲ್ಲ ಒಂದ್ ಕಡೆಗೆ ಶೆಡ್ ಹಾಕೊಂಡು ಅದು ರೂಮ್ ಒಳಗಡೆ ತುಂಬಿ ಇಟ್ಕೊಂಡ್ಬಿಡ್ತೀನಿ. ಈಗ ಲಾಸ್ಟ್ ಟೈಮ್ ಈರುಳ್ಳಿಗೆ ತುಂಬಾ ಜನಕ್ಕೆ ನಾನು ಏನಿಲ್ಲ ಸರ್, ಏನಿಲ್ಲ. ನಮ್ಗೆ ಖಾಲಿ ಆಗ್ತಾ ಇರುತ್ತೆ ಸರ್ 1 ತಿಂಗಳು 2 ತಿಂಗಳಿಗೆ. ಈರುಳ್ಳಿಗೆ ನಾನು ತುಂಬಾ ಜನ ಮನೇಲಿ ಏನಂದ್ರೆ ನಾಟಿ ಹಸು ಇಲ್ಲ, ಎಲ್ಲರೂ ಮನೆಯಲ್ಲೂ ಬೇರೆ ಬೇರೆ ದೇಸಿ ಹಸು ಯಾರ ಮನೆಗೂ ಇಲ್ಲ, ಸೀಮೆ ಹಸು ಇದಾವೆ. ಹಂಗಾಗಿ ನನ್ನ ಹತ್ರ ನಾಟಿ ಹಸು ಇರೋದ್ರಿಂದ ನಾನು ಎಲ್ರಿಗೂ ನಾನೇ ನಾಟಿ ಹಸು ಬೇಕು ಸರ್. ನಾಟಿ ಹಸುವಿಂದ ಆದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಸರ್. ನಾವು HF ಇವೆಲ್ಲ ಬರೋ 10 kg ಹಾಕೋದ್ ಇದು 1 kg ಸಮ ಸರ್. ನಾನು ಅದನ್ನು ಪ್ರಯತ್ನ ಮಾಡ್ಬಿಟ್ಟಿದ್ದೀನಿ 2 ಗಿಡಕ್ಕೆ ಸರ್. 2 ಗಿಡಕ್ಕೆ ಇಲ್ಲೊಂದು ಗಿಡ ಇದೆ. ಇದಕ್ಕೆ HF ತಂದು ಹಾಕ್ತೆ, ಇದಕ್ಕೆ ನಾಟಿದ್ ಹಾಕ್ತೆ, ಆ ಕಲರೇ ಚೇಂಜ್ ಆಗುತ್ತೆ ಸರ್. ಆ ಗಂಜಳನ 1 ಲೀಟರ್ ಹಾಕಿದ್ದೆ, ಕಲರೇ ಚೇಂಜ್ ಆಗುತ್ತೆ. ಇದು ಬ್ಲಾಕ್ ಬರುತ್ತೆ, ಇದು ವೈಟ್ ಬರುತ್ತೆ. ನಾಟಿ ಹಸುವಿಂದ ತುಂಬಾ ಅನುಕೂಲ ಆಗುತ್ತೆ. ನಾನು ಬೇರೆ ತುಂಬಾ ಜನ ಊರಲ್ಲಿ ಯಾರ ಹತ್ರನೂ ಇದ್ದಿಲ್ಲ, ಅವ್ರಿಗೆಲ್ಲ ನಾನೇ ತುಂಬಾ ಒಂದು 10,000 ರಿಂದ 15,000 ಖರ್ಚು ಮಾಡಿ ಘನಜೀವಾಮೃತ ಕೊಟ್ಟೆ, ಜೀವಾಮೃತ ಕೊಟ್ಟೆ. ಅರ್ಧದಿಂದ ಮಾಡಿ ಇವತ್ತು ಪೂರ್ತಿ ಮಾಡ್ತಾ ಇದ್ದಾರೆ ಸರ್. 5 ಎಕರೆ ಇರೋದು 500 ಎಕರೆ ಮಾಡಬೇಕು ಈ ಸಲ, ಏನಾದರೂ ಮಾಡಿ ಅಂತ ಮಾಡ್ತಾ ಇದ್ವಿ, ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲರ ಸಹಾಯನೂ ಬೇಕು, ಅದು ನಮ್ಮ ಪ್ರಗತಿ TV ಅವ್ರ ಸಹಾಯನೂ ಬೇಕು. ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ. ನಮ್ಮ ಇಡೀ ಚಿತ್ರದುರ್ಗಗೆ ಮಾಡ್ಬೇಕು ಅನ್ನೋದು ನನ್ನೊಂದು ಆಸೆ. ಅಲ್ಲಿ ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ, ಯಾರು ಕರೆದ್ರೂ ಹೋಗ್ತೀನಿ, ಜಾಗಕ್ಕೆ ಹೋಗಿ ಏನು ಸಮಸ್ಯೆ ಇದೆ ಅಂತ ನೋಡ್ಕೊಂಬರ್ತೀನಿ. ಈ ಥರ ಇದೆ ಅಂತೆಲ್ಲ ಫೋಟೋ ಕಳಿಸ್ತಾರೆ. ಆಲ್ರೆಡಿ ತುಂಬ ಜನ ಎಲ್ಲ ಫೋಟೋ ಕಳಿಸೋದು, ತುಂಬ ಜನ ಇದಾಗ್ಬಿಟ್ಟಿದೆ. ಎಲ್ರಿಗೂ ಹೋಗಿ ಮಾಡ್ತೀನಿ. ಈ ಥರ ಎಲ್ಲ ಗಂಜಿಲ್ಲ, ಸಗಣಿ ಇಲ್ಲ, ಎಲ್ರಿಗೂ ಬಂದು ತೊಗೊಂಡೋಗಿ ಈಗಲೂ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನನಗೇನಾದರೂ ದುಡ್ಡಿನ ಅವಶ್ಯಕತೆ ಅಲ್ಲ, ಮಾಡಬೇಕು ಅನ್ನೋದೊಂದು ಉದ್ದೇಶ ಇದೆ. ಈಗ 100 ಎಕರೆ ಇರೋದು 500 ಆಗಬೇಕು, 500 ಇರೋದು 1000 ಆಗಬೇಕು, ಆ ಥರ ಉದ್ದೇಶ ಇಟ್ಕೊಂಡು ಅಕ್ಕಪಕ್ಕ ಸುತ್ತಮುತ್ತಲು ಊರವರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಎಲ್ಲರೂ ಕೇಳಿ ಈಗ ಅಲ್ಲೊಂದು ಚಿಕ್ಕದಾಗ ಒಂದು ಕಾರ್ಯಕ್ರಮ ಮಾಡಿದ್ವಿ, ಘನಜೀವಾಮೃತ ಹೆಂಗೆ ಮಾಡೋದು, ಜೀವಾಮೃತ ಹೆಂಗೆ ಮಾಡೋದು ಅಂತ. ಅದನ್ನೆಲ್ಲ ಮಾಡಿ ಎಲ್ಲರೂ ಬಂದು ವಿಡಿಯೋ ನೋಡ್ಕೊಂಡು ಹೋಗಿ ಲೈವಲ್ಲೇ ಒಂದು 100 ಜನ 150 ಜನ ನೋಡಿದ್ರು. ಹಂಗಾಗಿ ಎಲ್ಲ ತುಂಬ ಜನನೂ ಮಾಡ್ತಾ ಇದ್ದಾರೆ ಈ ಸಲ. ಮೆಕ್ಕೆಜೋಳಕ್ಕೆ ಏನಂದರೆ ಬೀಜ ಹಾಕಿದ್ಮೇಲೆ 15 ದಿವಸಕ್ಕೆ ನಾವು ಕುಂಟೆ ಹೊಡಿತೀವಿ. ಕಳೆ ಏನೋ ಹೋಗ್ಬಿಟ್ಟು ಕಳೆ ಎಲ್ಲ ಬರಬಾರ್ದು ಅಂತ ಒಂದು 15 ದಿನಕ್ಕೆ ಒಂದ್ಸಲಿ 2 ಸಲ ಹೊಡಿತೀವಿ. ತಿಂಗಳಲ್ಲಿ 2 ಸಲ ಕುಂಟೆ ಹೊಡೆದ್ಬಿಟ್ಟು ಗೊಬ್ಬರ ಕೊಡಬೇಕು ಸರ್. ಚೆನ್ನಾಗಿ ಬರಬೇಕಂದ್ರೆ ನಾವು 15 ದಿವಸಕ್ಕೆ ಒಂದ್ಸಲಿ ಸುಮ್ಮನೆ ಲೈಟಾಗಿ ಕುಂಟೆ ಹೊಡೆದ್ಬಿಟ್ಟು, ಜೋಳಕ್ಕೆ ಏನಂದರೆ 15 ದಿವಸಕ್ಕೆ ನಾವು ಕುಂಟೆ ಹೊಡೆದ್ಮೇಲೆ ತುಂಬ ಹುಳ ಸರ್. ಈಗ 2 ವರ್ಷ 3 ವರ್ಷದಿಂದ ತುಂಬ ಹುಳ ಬರುತ್ತೆ ಸರ್ ಜೋಳಕ್ಕೆ. ರೈತರಿಗೆ ಏನಂದರೆ ಜೋಳನೇ ಬೆಳೆಯೋದು ಬೇಡ, ಮೆಕ್ಕೆಜೋಳ ಅನ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಹುಳ ಫುಲ್ ಸುಳಿನೇ ತಿನ್ಕೊಂಡ್ಬಿಡುತ್ತೆ ಸರ್. ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ, ಏನು ಮಾಡೋದು ಅಂತ ಎಲ್ಲ ಒಬ್ಬೊಬ್ರು ಒಂದೊಂಥರ ಪ್ರಯತ್ನ ಮಾಡ್ತಾರೆ. ಕೆಮಿಕಲ್ ಹೊಡೆದ್ರಂತೂ ಹೋಗೋದೇ ಇಲ್ಲ ಸರ್. ಓಕೆ, ನನ್ನ ಹತ್ರ ಬಂದರು ಸುಮಾರು ಜನ ಎಲ್ಲ ಹೇಳ್ದೆ ನಾನು. ಬೇರೆ ಮೆಕ್ಕೆಜೋಳ ಬೆಳೆದಿರ್ತಾರಲ್ಲ, ಅಂದ್ರೆ ಕೆಮಿಕಲ್ನೇ ಹಾಕಿ, ಸೊ ಅದು ಕೂಡ ಇದೇ ಪರಿಸ್ಥಿತಿ ಅಂತ. ಇದೇ ಪರಿಸ್ಥಿತಿನೇ ಸರ್. ಅಂದ್ರೆ 2 ದಿವಸಕ್ಕೆ ಒಂದ್ಸಲಿ ಹೊಡಿಬೇಕು ಸರ್, ಇಲ್ಲಾಂದ್ರೆ ಸುಳಿನೇ ತಿನ್ಕೊಂಡ್ಬಿಡುತ್ತೆ. 2 ದಿವಸಕ್ಕೆ ವಾರದಲ್ಲಿ 3 ದಿನ ಕೆಮಿಕಲ್ ಹೊಡಿತಾನೆ ಇರಬೇಕು ಸರ್. ನಾನು 2 ಸಲ ಸರ್ ಹೊಡಿಯೋದು. ಒಂದ್ಸಲಿ ನಮ್ಮದು ಅಗ್ನಿ ಅಸ್ತ್ರ ಅಂತ ಇದೆ, ಅಗ್ನಿ ಅಸ್ತ್ರ ಒಂದ್ಸಲಿ ಸ್ಪ್ರೇ ಮಾಡ್ತೀನಿ. ನಮ್ಮ ಜೀವಾಮೃತನೇ ಒಂದ್ಸಲಿ ಸ್ಪ್ರೇ ಮಾಡ್ತೀನಿ, ಫಿಲ್ಟರ್ ಮಾಡ್ಕೊಂಡು ಒಂದ್ಸಲಿ ಸ್ಪ್ರೇ ಮಾಡ್ಬಿಡ್ತೀನಿ ಸರ್. ಕರ್ರ ಕಪ್ಪುಗೆ ಒಳ್ಳೆ ಹೆಂಗಂದ್ರೆ ಕಬ್ಬು ತರ ಬರುತ್ತೆ ಸರ್ ಕುಡಿ. 2 ಸಲ ಸ್ಪ್ರೇ ಮಾಡ್ತೀನಿ ಸರ್. ಈಗ ತುಂಬಾ ಜನ ಎಲ್ಲ ಸುಮಾರು ಅಂದ್ರೆ ಒಂದು 20 ರಿಂದ 25 ಜನ 200 ಲೀಟರ್ ಮಾಡಿ ಇಟ್ಕೊಂಡಿದ್ದಾರೆ ಸರ್ ನಮ್ಮ ಗ್ರಾಮದಲ್ಲಿ. ಅಗ್ನಿ ಅಸ್ತ್ರನ ಎಲ್ಲ ಯೂಟ್ಯೂಬ್ ನೋಡಿ, ನನ್ನ ಹತ್ರನೂ ನೋಡಿ, ನಾನು ಮಾಡೋದನ್ನೆಲ್ಲ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗೆಲ್ಲ ಜೋಳ ಹಾಕಿದ್ದಾರೆ ಸರ್. ಈಗೆಲ್ಲ ಈರುಳ್ಳಿಗೂ ಜೋಳಕ್ಕೆ ಎಲ್ಲದಕ್ಕೂ ಅದನ್ನೇ ಸ್ಪ್ರೇ ಮಾಡಿ. ಆ 200 ಲೀಟರ್ 5 ಎಕರೆ ಬೆಳೆಗೂ 6 ತಿಂಗಳವರೆಗೂ ಬರುತ್ತೆ ಸರ್. 6 ತಿಂಗಳವರೆಗೂ ಎಲ್ಲಾ ಬೆಳೆಗೂ ಬರುತ್ತೆ ಸರ್. 2 ಬೆಳೆಗೂ ಬರುತ್ತೆ, ತರಕಾರಿಗೂ ಬರುತ್ತೆ. ನಾವೆಲ್ಲ ಅದು ನಾನು 200 ಲೀಟರ್ ಮಾಡಿ ಇಟ್ಕೊಂಡ್ರೆ ಸರ್, ತರಕಾರಿಯಿಂದ ಹಿಡಿದು ಬೇರೆಯವ್ರು ಕೊಡೋದ್ರಿಂದ ಹಿಡಿದು ಖಾಲಿ ಆದ್ರೆ ಏನ್ ಮಾಡ್ಬೋದು ಅಂದ್ರೆ ರೆಡಿ ಮಾಡ್ಕೊಬೋದು ಅಂತ ನಮ್ದು ಒಂದು ವಿಡಿಯೋ ಇದೆ ಸರ್. ಅಂದ್ರೆ ನಾವು 45 ದಿವಸ ಕೊಳೆ ಹಾಕ್ಬಿಟ್ಟು ಯೂಸ್ ಮಾಡ್ಕೊಬಹುದು, ಇಲ್ಲ 1 ದಿನಕ್ಕೆ ರೆಡಿ ಮಾಡಿ ಕುದಿಸ್ಬಿಟ್ಟು ಅದು ಒಂದು ವಿಧಾನ ಇದೆ. ಅದನ್ನ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನ 1 ದಿವಸಕ್ಕೆ ನಾವು ಯೂಸ್ ಮಾಡ್ಬೋದು. ಆ ತರನೂ ಇದೆ, 2 ತರನೂ ಇದೆ.
ನಮ್ಗೆ ಇವತ್ತು ಮಾಡ್ಕೊಂಡು ನಾಳೆ ಯೂಸ್ ಮಾಡ್ಬೇಕು ಅನ್ನೋದು ಇದೆ. ಓಕೆ. ಇಲ್ಲ 45 ದಿವಸ ಕೊಳೆ ಮಾಡ್ಕೊಳ್ಬಹುದು. ಸ್ಟಾಕ್ ಕೊಳೆ ಹಾಕಿದ್ದು ಚೆನ್ನಾಗಿರುತ್ತೆ ಸರ್, ಯಾಕಂದ್ರೆ ನಾವು ಹೊಂಗೆ ಬೇವಿನ ಸೊಪ್ಪು ಎಲ್ಲ ಹಾಕಿ ಕೊಳ್ಸಿರ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಅದು. ಹಾಕಿದ ತಕ್ಷಣನೇ ಹುಳ ಸತ್ತೋಗ್ಬಿಡುತ್ತೆ ಸರ್. ಅದನ್ನ ನಮ್ಮಲ್ಲಿ ತುಂಬಾ ಜನ ಇದಾರೆ ಸರ್ ಚೆಕ್ ಮಾಡೋರು, ಇವ್ನಿಗೇನೋ ಆಗಿದೆ ಯಾಕೆ ಹಿಂಗ್ ಮಾಡ್ತಾವನೆ ಅಂತ ಎಲ್ಲ ಬಂದು ನಾನು ಔಷಧಿ ಹೊಡೆಯೋದ್ ನೋಡಿ 5-5 ನಿಮಿಷಕ್ಕೆ ಹುಳ ಎಲ್ಲ ಸತ್ತು ಕೈಯಲ್ಲಿ ಹಿಡ್ಕೊಂಡು ಚೆಕ್ ಮಾಡಿ ಇವತ್ತು ಮಾಡ್ಕೊಂಡಿದ್ದಾರೆ ಸರ್. ಎಲ್ರು ನಗ್ತಾ ಇದ್ರು, ಇವ್ನಿಗೇನೋ ಆಗಿದೆ, ಇವನೇನೋ ಗಂಜು ಸಗಣಿ ಇಟ್ಕೊಂಡು ಆಟ ಆಡ್ತಾವನೆ ಅಂತ. ಈಗ ಕೃಷಿ ಇಲಾಖೆಯಿಂದ ಸೊ ಈ ನೈಸರ್ಗಿಕ ಬೆಳೆಗೆ ಅಥವಾ ನೈಸರ್ಗಿಕ ವಿಧಾನ ಏನಿದೆ, ಸೊ ಯಾವ ರೀತಿ ಸೌಲಭ್ಯ ಸಪೋರ್ಟು ಯಾವ ರೀತಿ ಸಿಗ್ತಾ ಇದೆ ನಿಮ್ಗೆ ಅಂತ? ಕೃಷಿ ಇಲಾಖೆಯಿಂದ ಎರೆಹುಳು ತೊಟ್ಟಿ ಮಾಡಿಸ್ಕೊಟ್ಟಿದ್ದಾರೆ ಸರ್ ಮಾಡಿ ಅಂತ. ನನ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದೀನಿ, ಆದ್ರೂ ಮಾಡಿ ಅಂತ ಹೇಳಿ ಎಲ್ಲ ಅವ್ರು ನಮ್ಮ ಗ್ರಾಮ ಪಂಚಾಯತಿಯಿಂದ ಮಾಡಿಸ್ಕೊಟ್ಟಿದ್ದಾರೆ. ನಾನು ಹೇಳ್ದೆ ಅದ್ರ ಬದಲು ನನ್ಗೊಂದು ಹಸು ಕೊಟ್ಟಿಗೆ ಮಾಡಿಸ್ಕೊಡಿ, ಇದೆಲ್ಲ ಬೇಡ, ನನ್ಗೆ ಗಂಜು ಸಗಣಿ ಬೇಕು, ನನ್ಗೆ ಅದಕ್ಕೆ ಹಾಕೋವಷ್ಟು ಗೊಬ್ಬರ ನನ್ನ ಹತ್ರ ಇಲ್ಲ, ನನ್ಗೆ ಅಲ್ಲಿ ನನಗೆ ಸಾಲ್ತಾ ಇಲ್ಲ. ಇನ್ ನನ್ನ ಹತ್ರ ಬಂದು ಡೈಲಿ ತಗೊಂಡು ಹೋಗ್ತಾರೆ. ಮತ್ತೆ ನಮ್ಮ ಬ್ರದರ್ದು ಒಬ್ಬರದ್ದು ಒಂದು 10 ಎಕರೆ ಅಡಿಕೆ ತೋಟ ಇದೆ, ಅವರು ಮುಂಚೆ ಎಲ್ಲ ಫುಲ್ಲು ಕೆಮಿಕಲ್ ಹಾಕಿ ಗಿಡ ಎಲ್ಲ ಸುಳಿ ಬಿದ್ದು ಹೋಗ್ಬಿಡ್ತು ಅಡಿಕೆ ಎಲ್ಲ, ಅದಕ್ಕೆ ಭೂಮಿಗೆ ಹೊಡೆದು ಸ್ಪ್ರೇ ಮಾಡಿ. ಇವತ್ತು ಅವ್ರು ಏನು ಮಾಡ್ತಾ ಇಲ್ಲ, ಬರೀ ಜೀವಾಮೃತ ಮಾತ್ರ ಹಾಕ್ತಾ ಇದಾರೆ. ತುಂಬಾ ಚೆನ್ನಾಗಿ ಈ ಸಲ ಲಾಸ್ಟ್ ಟೈಮ್ ಎಲ್ಲ ತುಂಬಾ ಚೆನ್ನಾಗಿ ಇಳುವರಿ ಬಂದಿದೆ. ರತನ್ ಅಂತ ಅವ್ರದ್ದು ಒಂದು 10 ಎಕರೆ ಇದೆ ಎಲ್ಲ ಅಡಿಕೆ ತೋಟನೇ. ಈ ಸಲ ಲಾಸ್ಟ್ ಟೈಮ್ಗಿನ್ನ ಒಂದು 7 ಲಕ್ಷ ಜಾಸ್ತಿ ಆಗಿದೆ. ಈಗ ಅವರು ನಮ್ಮ ಹತ್ರನೇ ಯೂಸ್ ಮಾಡ್ತಾ ಇದಾರೆ. ಅವ್ರದ್ದು ಹಸುಗಿಸು ಏನಿಲ್ಲ, ಕಟ್ಟಕ್ ಜಾಗ ಇಲ್ಲ, ಹಂಗಾಗಿ ನಮ್ಗೆ ಸಾಕಾಗಲ್ಲ. ಇವರು ಮಾಡ್ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಕೃಷಿ ಇಲಾಖೆಯಿಂದ ತುಂಬಾ ಜನ ಬಂದಿದ್ದಾರೆ. ಆದ್ರೂ ನಮ್ಗೇನು ಅವ್ರ ಕಡೆಯಿಂದ ಏನು ಬೇಕಾಗಿಲ್ಲ, ನಾವಂತದೇನು ಮಾಡಲ್ಲ. ಈಗ ಅವ್ರು ಹೇಳೋದು ಮಾಡಿದ್ರೆ ಬೇರೆ ಅದನ್ನ ಮಾಡಿ ಅಂತಾರೆ. ಈಗ ಎರೆಹುಳದ ಗೊಬ್ಬರ ಮಾಡಿ ನಿಮ್ ಕಡೆಯಿಂದ ನಾವು ತಗೊಂತೀವಿ, ನೀವು ಗಂಜಳ ಕೊಡಿ, ಸಗಣಿ ಕೊಡಿ, ನಾಟಿ ಹಸುವಿಂದು ನಾನು ಸೇಲ್ ಮಾಡ್ತೀನಿ, ನನ್ಗೆ ಬೇಡ ತರ ಪಕ್ಕದಲ್ಲೇ ಕೃಷಿ ಇಲಾಖೆದೊಂದು ಮಾಡಿದ್ದಾರೆ, ನಿಮ್ ಕಡೆಯಿಂದ ನಮಗ್ ಕೊಡಿ, ನಾನು ಡೈರೆಕ್ಟ್ ಆಗಿ ರೈತರಿಗೆ ನಾನೇ ಕೊಟ್ಬಿಡ್ತೀನಿ. ಸರಿ. ಅದರಿಂದ ನಮ್ಗೇನೋ ಆಗಲ್ಲ ಅಂತ ನಾನು ಕೊಡ್ತಾ. ಈಗ ನಿಮ್ಮಿಂದ ಬಂದು ಕಲ್ತ್ಕೊಂಡು ಹೋಗಿರುವಂತಹ ಯುವಕರಾಗಬಹುದು, ರೈತರಾಗಬಹುದು, ಏನ್ ಹೇಳ್ತಾರೆ? ಸೊ ನಿಮ್ಮಿಂದ ಕಲ್ತ್ಕೊಂಡು ಹೋಗಿ ಅಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಾರೆ, ಏನಂತಾರ ಅವರು? ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಅವ್ರು ಆಲ್ರೆಡಿ ಈ ಸಲ ಲಾಸ್ಟ್ ಟೈಮ್ ಯಾರು ಅರ್ಧದಿಂದ ಬೆಳೆದಿದ್ರು, ಸುಮಾರು ಒಂದು 12 ಎಕರೆ ಒಬ್ರು ಹಾಕಿದ್ದಾರೆ, ಒಂದು 40-50 ಎಕರೆ ಈರುಳ್ಳಿ ಹಾಕಿದ್ದಾರೆ. ಅರ್ಧದಿಂದ ಮಾಡಿ ದುಡ್ಡು ತಗೊಂಡಿರೋರು. ಅರ್ಧದಿಂದ ಮಾಡಿ ಫುಲ್ ಲಾಸ್ ಆಗ್ಲಿಲ್ಲ. 2 ಲಕ್ಷ ಬರೋ ಕಡೆ 1 ಲಕ್ಷ ತಗೊಂಡ್ರು. ಅವ್ರು ತುಂಬಾ ಖುಷಿಯಾಗಿ ನನಗೆ ಲಾಸ್ಟ್ ಟೈಮ್ ಅಲ್ಲಿ ಏನೇನೋ ದುಡ್ಡು ಎಲ್ಲ ಕೊಡಕ್ ಬಂದ್ರು. ನಾನು ಏನು ಬೇಡಪ್ಪ, ನನಗೆ ನೀವು ಚೆನ್ನಾಗಿರ್ಬೇಕು, ನಿಮ್ಮಿಂದ 4 ಜನಕ್ಕೆ ಸಹಾಯ ಮಾಡಿ ಅಷ್ಟೇ. ಖಂಡಿತ. ಸರ್ ಈಗ ಆಯ್ತು, ಮೆಕ್ಕೆಜೋಳ ಹೇಳಿದ್ರಿ, ಮತ್ತೆ ಈರುಳ್ಳಿ ಹೇಳಿದ್ರಿ. ಮೆಕ್ಕೆಜೋಳದ ಏನು ಅಂದ್ರೆ ಸರ್, ಇಳುವರಿ ನಾವು ಅಂತೀವಿ 30-25 ಬ್ಯಾಗ್ ಬರ್ಬೇಕು ಅಂತ. 44 ಮೂಟೆ ಇವತ್ತು ಬೆಳೆದಿದ್ದೀನಿ ಸರ್. ಲಾಸ್ಟ್ ಟೈಮ್ ಬೆಳೆದಿದ್ದೆ ಈರುಳ್ಳಿ ಆದ್ಮೇಲೆ. ಈಗ ನೆಕ್ಸ್ಟ್ ಬೆಳೆ ರಾಗಿ ಬೆಳೆ ಹಾಕಿರ್ತಾನಲ್ಲ, ಆ ಬೆಳೆಗೂ 44-45 ಮೂಟೆ 70,000 ರೂಪಾಯಿ ಆಗುತ್ತೆ ಸರ್ ನಂದು 1 ಎಕರೆಗೆ. ಮೊನ್ನೆ ಲಾಸ್ಟ್ ಟೈಮ್ ಪಟ್ಟಿ 70,000 ರೂಪಾಯಿ ಆಯ್ತು. ಈರುಳ್ಳಿದು 1,15,000 ಆಯ್ತು, 15,000 ಖರ್ಚಾಯ್ತು ಸರ್. ಬೀಜ ವಿತ್ ಲೇಬರ್ಗೆಲ್ಲ 1 ಲಕ್ಷ ಉಳಿತು ಸರ್. ಮೆಕ್ಕೆಜೋಳ ತುಂಬಾ ಚೆನ್ನಾಗಿ ಇಳುವರಿ ಬಂದಿತ್ತು, 2,35,000 ಆಯ್ತು ಸರ್. ಸರಿ, ಇನ್ನು ಈಗ ರಾಗಿ ಬೆಳೆನು ಹೇಳಿದ್ರಿ, ಅದನ್ನ ಹೊರತುಪಡಿಸಿದ್ರೆ ರಾಗಿ, ಮೆಕ್ಕೆಜೋಳ ಮತ್ತು ಈರುಳ್ಳಿ ಹೊರತುಪಡಿಸಿದ್ರೆ ಸೊ ಅಲ್ಲಿಗೆ ಅದು 99 ದಿನದ ಇಳುವರಿ. ಸೊ ಇನ್ನು 6 ತಿಂಗಳ ಸಮಯ ಇದೆ. ಇನ್ನು 6 ತಿಂಗಳಲ್ಲಿ ಬೇರೆ ಅಂದ್ರೆ ತರಕಾರಿ ಬೆಳೆಗಳಿಗೆ ನಾವು ಸಾಕಷ್ಟು ಇಂಪಾರ್ಟೆನ್ಸ್. ಸರ್ 6 ತಿಂಗಳು ಅಂದ್ರೆ 30 ದಿವಸಕ್ಕೆ ನಾವು ಬೀಜ ಹಾಕ್ಬಿಡಲ್ಲ ಸರ್. ಇನ್ನು ಸ್ವಲ್ಪ 1 ತಿಂಗಳು ಗ್ಯಾಪ್ ಇಡ್ತೀವಿ ಸರ್. 1 ತಿಂಗಳು 1.5 ತಿಂಗಳು ಗ್ಯಾಪ್ ಇಡ್ತೀವಿ. ಅಲ್ಲಿ 1 ವರ್ಷಕ್ಕೆ ಸಮ 2 ಬೆಳೆ ಸರ್ ನಾವು ಮಾಡೋದು. 2 ಎಕರೆಗೆ ಬೇರೆ ಬೆಳೆ ಬೆಳ್ಕೊಂತೀವಿ. ಒಂದು 1/4 ಎಕರೆಗೆ ತರಕಾರಿ ಹಾಕೊಂತೀವಿ ಮನೆಗೆ. ಪಕ್ಕದಲ್ಲೇ ಕಾಲೇಜ್ ಎಲ್ಲ ಇದೆ ತುರ್ನೂರ್ಗೆ. ಆ ಕಾಲೇಜ್ ಅವರೆಲ್ಲ ಬಂದು ಅಲ್ಲೇನೆ ತಗೊಂಡು ಹೋಗ್ಬಿಡ್ತಾರೆ, ಯಾಕಂದ್ರೆ ನಮ್ದು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಹಂಗಾಗಿ ಅಲ್ಲಲ್ಲೇ ತಗೊಂಡು ಹೋಗ್ಬಿಡ್ತಾರೆ. ಅವ್ರ ನಮ್ಮ ತಾಯಿ ಅಲ್ಲೇ ಇರ್ತಾರೆ, ಬಂದು ಅವರು ಅಲ್ಲೇ ತೂಕ ಮಾಡಿಸ್ಕೊಂಡು ಅಲ್ಲೇ ತಗೊಂಡು ಹೋಗ್ಬಿಡ್ತಾರೆ. ನೀವು ಮಾರ್ಕೆಟ್ ಬಗ್ಗೆ ಕೇಳಿದಾಗ ಹೇಳಿದ್ರಿ, ಬೆಂಗಳೂರಿಗೆ ತಗೊಂಡು ಹೋಗುವಂತ ಅವಶ್ಯಕತೆನೇ ಇಲ್ಲ, ಅಲ್ಲಿಂದನೇ ಅಲ್ಲೆಲ್ಲ ಬರ್ತಾರೆ. ಸೇಲ್ ಆಗುತ್ತೆ. ಯಾವ್ಯಾವ ಸ್ಟೇಟ್ಗೆ ಹೋಗುತ್ತೆ ಈರುಳ್ಳಿ ಚಿತ್ರದುರ್ಗದಿಂದ? ಸರ್ ಚಿತ್ರದುರ್ಗದಿಂದ ಎಲ್ಲ ಬೆಂಗಳೂರಿಗೆ ಬರುತ್ತೆ. ಆದ್ರೆ ಕೆಲವರು ತಗೊಂಡ್ಬರ್ತಾರೆ ಸರ್, ತಗೊಂಡು ನಮ್ಮ ಹತ್ರ ತಗೊಂಡು ಇಲ್ಲಿ ಜಾಸ್ತಿ ರೇಟಿಗೆ ಇಲ್ಲೇ ಬೆಂಗಳೂರಲ್ಲೇ ಮಾರ್ತಾರೆ. ಬೇರೆ ಕಡೆ ಬೇರೆ ಕಡೆ ಅಂದ್ರೆ ಮಂಗಳೂರು ಕಡೆ ಹೋಗುತ್ತೆ, ಶಿವಮೊಗ್ಗ ಹೋಗುತ್ತೆ, ಅಲ್ಲೆಲ್ಲ ಈರುಳ್ಳಿ ಇಲ್ಲ. ತಮಿಳ್ನಾಡು ಹೋಗುತ್ತೆ, ಆಂಧ್ರದಲ್ಲೂ ಸುಮಾರು ಬೆಳೀತಾರೆ. ಎಲ್ಲಾ ಕಡೆಗೂ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಸರ್ ನಮ್ದು ಈರುಳ್ಳಿನ. ಡೈರೆಕ್ಟ್ ಆಗಿ ಸೇಲ್ಸ್ ಅವ್ರು ಬರ್ತಾರೆ ಸರ್, ತಗೊಂಡು ಅವ್ರು ಬೇರೆ ಕಡೆಗೆ ಲಾಭಕ್ಕೆ ಇಟ್ಕೊಂಡು ಮಾರ್ಕೊಂತಾರೆ. ಈಗ ರೈತರು ಯಾರು ಕೊಡಲ್ಲ ಸರ್, ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಡೈರೆಕ್ಟ್ ಆಗಿ ನಾವೇ ಹಾಕೊಂಡ್ಬರ್ತೀವಿ. 1 ಚೀಲಕ್ಕೆ 90 ರೂಪಾಯಿ ಬಾಡಿಗೆ ತಗೊಂತಾರೆ ವಿತ್ ಅಮಾಲಿ ಸೇರಿ. ನಾವೇ ಇಲ್ಲಿಗೆ ಹಾಕೊಂಡ್ಬಂದು ಇಲ್ಲೇ ಮಾರ್ತೀವಿ ಸರ್, RMCಲೇ ಮಾರ್ತೀವಿ. ಅದರಿಂದ ಲಾಭ ಸಿಗ್ತಾ ಇದೆ. ಲಾಭ ಸಿಗುತ್ತೆ ಸರ್. ನಾವು ಅಲ್ಲಿ ಅವರು 1,000 ರೂಪಾಯಿ ಕೇಳಿದ್ರೆ ಇಲ್ಲಿ
1900 ರೂಪಾಯಿ ಇರುತ್ತೆ ಸರ್. ಓಹೋ. ಇವತ್ತು ಸರ್ ಮಾರ್ತಾ ಇರೋದು ರೈತರಿಗೆ ಕೊಡ್ತಾ ಇರೋದು 3 ರಿಂದ 4 ರೂಪಾಯಿ ಇವತ್ತಿನ ರೇಟು ಸರ್. ಇವ್ರು ನಮಗೆ ಮಾರ್ತಾ ಇರೋದು 18 ರಿಂದ 20 ರೂಪಾಯಿ ಕೆಜಿ ಮಾರ್ತಾ ಇರೋದು ಸರ್. ಓಕೆ, ಈಗ ಆಯ್ತು. ಓಕೆ, ಇದೆಲ್ಲ ಅಂದ್ರೆ ರೈತರಿಗೆ ಅನುಕೂಲ ಆದಾಗ್ಲೇನೆ ಸಮಾಜದಲ್ಲಿ ಒಂದು ರೀತಿ ಖುಷಿ ಇರುತ್ತೆ ಎಲ್ರಿಗೂ. ರೈತರಿಗೆ ನಾವು ಹಣ ಬಂತಪ್ಪ, ಸದ್ಯ ಯಾರು ಬೇರೆ ಕೆಡಕುಗಳಿಗೆ ಅವರು ಈಡಾಗ್ಲಿಲ್ಲ ಅನ್ನೋದು ಒಂದು ಖುಷಿ. ಎಷ್ಟು ಖರ್ಚಾಗುತ್ತೆ ಅಂದ್ರೆ ಖರ್ಚಿನ ಬಗ್ಗೆನೂ ಕೂಡ ನೈಸರ್ಗಿಕವಾಗಿ ಕೇಳ್ತಿರ್ತಾರೆ. ಖರ್ಚು ಅನ್ನುವಂಥದ್ದು ಎಷ್ಟಾಗತ್ತಪ್ಪ ಸರ್? 1 ಎಕರೆಗೆ ಬೀಜ ಸೇರ್ಬಿಟ್ಟು ಒಂದು 15,000 ರೂಪಾಯಿ ಖರ್ಚು ಬರುತ್ತೆ ಸರ್. 15,000 ರೂಪಾಯಿ ಖರ್ಚು. ಬೀಜಕ್ಕೆ 8,000 ರೂಪಾಯಿ ಆಗುತ್ತೆ ಸರ್. ಚೆನ್ನಾಗಿರೋ ಬೀಜ ನಾವು 3 kg ಹಾಕಿದ್ರೆ 2.5 kg ಹಾಕಿದ್ರೆ 1 ಎಕರೆಗೆ ಬೀಜಕ್ಕೆ ಇಂಡಿಯಾ ಅಮೆರಿಕ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಅದು ಕಲರ್ ಚೆನ್ನಾಗಿ ಬರುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬೀಜಕ್ಕೆನೆ ಒಂದು 9,000 ರೂಪಾಯಿ. ಪ್ರಶ್ನೆ ಕೇಳದೆ ಇದನ್ನ ಅಂದ್ರೆ ತುಂಬಾ ರೈತರಿಗೆ ಆಗಿರುವಂತಹ ಅನ್ಯಾಯನೋ ಮೋಸನ ಏನಪ್ಪಾ ಅಂದ್ರೆ ಈ ಕಳಪೆ ಬೀಜಗಳಂತ ಕೇಳ್ತಾ ಇರ್ತೀವಿ ನಾವು. ಸುದ್ದಿ ಹೇಳ್ಬೇಕಾದ್ರೆ ಸಾಕಷ್ಟು ವಿಚಾರ ಹೇಳ್ತಾ ಇರ್ತೀವಿ. ರೈತರಿಗೆ ಮೋಸ ಆಯ್ತು, ಕಳಪೆ ಬೀಜ ಕೊಟ್ಟಿದ್ದಾರೆ, ಇಳುವರಿ ಬರ್ಲಿಲ್ಲ, ಅದು ಅರ್ಧಕ್ಕೆ ಏನೋ ಆಯ್ತು ಅಂತ. ಸರ್ ಇನ್ನೂ ಒಂದೇನಂದ್ರೆ ಎಲ್ಲರೂ ಬೆಳೆದಿದ್ದೀನಿ ನಾನ್ ಬೆಳೆದಿದ್ದೀನಿ ಅಂತ ಎಲ್ಲಾ ಬೀಜ ಕೊಡ್ತಾರೆ. ಈ ಎಲ್ಲಾನು ನೋಡ್ ತಗೊಂಡ್ರೆ ಕೆಲವು ಚೆನ್ನಾಗಿ ಬರುತ್ತೆ. ನಮ್ಮ ಅಮ್ಮನವ್ರ ತಮ್ಮ 200 ಮೂಟೆ ಬೆಳೆದ್ರೆ ಸರ್ 20,000 ರೂಪಾಯಿ ಕೊಟ್ರು ಸರ್. ರೇಟು ಚೆನ್ನಾಗಿತ್ತು, ಕಲರ್ ಇಲ್ಲ ಸರ್. ಕಲರ್ ಇಲ್ಲ. 500 ರೂಪಾಯಿ ಅಂತ ಬೀಜ ತಗೊಂಬಂದ್ ಹಾಕ್ಬಿಟ್ರು. ಅದು ಉಪಯೋಗ ಇರಲ್ಲ ಸರ್. ಚೆನ್ನಾಗಿರೋ ಬೀಜ ಮಾರ್ಕೆಟ್ ವ್ಯಾಲ್ಯೂಸ್ ಕೂಡ ಗಮನಿಸಬೇಕು. ಬೀಜ ನಾವು ಬೆಳೆಯೋದೊಂದೇ ಅಲ್ಲ ಸರ್, ಬೀಜ ಎಂತ ತರಬೇಕು, ಬೀಜ ಹಾಕ್ಬೇಕು, ಅದಕ್ಕೆ ಯಾವ ಟೈಮಿಗೆ ಏನೇನ್ ಕೊಡ್ಬೇಕು ಅನ್ನೋದನ್ನ ಎಲ್ಲಾನು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು ಸರ್. ರೈತರು ಒಂದು ರೀತಿ ಸೈಂಟಿಸ್ಟ್ ತರನೇ. ಹೌದು ಸರ್, ಹೌದು. ಅದರಲ್ಲೇ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ ಸರ್ ಕೆಲಸ. ಈ ಕೆಲವು ಟೈಮ್ ಕರೆಂಟ್ ಇಲ್ದಾಗ ನೀರ್ ಕಟ್ಟೋದು, ನೀರ್ ಇಲ್ದಾಗ ಇನ್ನೊಂದು ಕೆಲಸ, ಕಳೆ ಕೀಳೋದು, ಪ್ರತಿಯೊಂದು ಕೆಲಸ ಇರುತ್ತೆ ಸರ್. ಕಷ್ಟಪಟ್ಟಷ್ಟು ಶ್ರಮ ಇದೆ ಸರ್. ಖಂಡಿತ. ಎಸ್, ಮತ್ತಷ್ಟು ಮಾತಾಡ್ತೀನಿ ಚಂದ್ರವರೇ ತಮ್ಮ ಜೊತೆ. ವೀಕ್ಷಕರೇ, ರೈತ ಕೇವಲ ಅನಕ್ಷರಸ್ಥ ಅಷ್ಟೇ ಅಲ್ಲ ಅಂತ ಅನ್ಕೊಳ್ತೀವಿ. ರೈತರು ಏನಪ್ಪ ಅವ್ರಿಗೇನು ಗೊತ್ತಿದೆ ಪಾಪ, ಮುಗ್ಧರು ನಿಜ. ಆದರೆ ರೈತರಲ್ಲಿ ಒಬ್ಬ ವಿಜ್ಞಾನಿ ಇದ್ದಾನೆ ಅನ್ನೋದನ್ನು ನಾವು ಪ್ರತಿ ಕ್ಷಣ ಅರಿತುಕೊಳ್ಬೇಕು. ಯಾಕೆಂದರೆ ರೈತ ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಲ್ಯಾಬೊರೇಟರಿನಲ್ಲಿ ಒಬ್ಬ ಸೈಂಟಿಸ್ಟ್ ಹೇಗೆ ಮಾಡ್ತಾರೋ ಹಾಗೆಯೇ ಪ್ರತಿಯೊಂದು ಪ್ರಯೋಗ ಮತ್ತು ಪ್ರಯತ್ನ ಮತ್ತು ಅದರಿಂದ ಬರುವಂತಹ ಬೇರೆ ಬೇರೆ ಏನು ಆವಿಷ್ಕಾರಗಳಾಗ್ತಾ ಇದ್ದಾವೆ, ಸೊ ಅವೆಲ್ಲವೂ ಕೂಡ ರೈತನ ಬುದ್ಧಿಮತ್ತೆಯಿಂದ ಬರುವಂಥದ್ದು. ಸೊ ಹಾಗಾಗಿ ಒಂದು ಗಿಡ ಬೆಳೆಯುವಂಥದ್ದು ಅಥವಾ ಒಂದು ಫಸಲನ್ನು ಆರಾಮಾಗಿ ತರುವಂಥದ್ದು ಅದು ಸುಲಭನಾದ ಕೆಲಸ ಅಲ್ಲ. ದಾರಿ ಮಧ್ಯೆ ಅಂದರೆ 3 ತಿಂಗಳ ಅವಧಿನಲ್ಲಿ ಎಷ್ಟೆಷ್ಟೆಲ್ಲ ಸಂಕಷ್ಟಗಳು ಬರ್ತವೆ, ಕೀಟ ಬಾಧೆ ಕೊಡ್ತವೆ, ರೋಗಗಳು ಬರ್ತವೆ, ನುಸಿಗಳು ಬರ್ತವೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಅದಕ್ಕೆ ಸಿದ್ಧನಾಗಿರಬೇಕು, ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅಂತಂದಾಗ ರೈತ ಒಬ್ಬ ಪರ್ಫೆಕ್ಷನಿಸ್ಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಸೊ ಆ ಕೆಲಸ ನೈಸರ್ಗಿಕ ಕೃಷಿಯಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಚಂದ್ರ ಅವರು ತಮ್ಮ ಅನುಭವದ ಮಾತನ್ನು ಹಂಚಿಕೊಂಡಿದ್ದಾರೆ. ನೈಸರ್ಗಿಕ ಕೃಷಿ, ನೈಸರ್ಗಿಕ ಈ ವಿಧಾನ ಇದೆಯಲ್ಲ, ಅದು ರೈತರನ್ನು ಬಹುತೇಕ ಒಂದು ಒಳ್ಳೆಯ ಗುಣಮಟ್ಟದ ಇಳುವರಿಯನ್ನು ಪಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಇದನ್ನು ದಯವಿಟ್ಟು ಅದನ್ನು ಅನುಸರಿಸಿ ಅನ್ನುವಂಥ ಮಾತನ್ನು ಅವರ ಅನುಭವದ ಮುಖಾಂತರ ಹೇಳ್ತಾ ಇದ್ರು. ಮತ್ತಷ್ಟು ನಾನು ನನ್ನ ಮಾತನ್ನು ಮುಂದುವರಿಸ್ತೀನಿ. ಚಂದ್ರವರ ಇನ್ನೂ ಬೇರೆ ವಿಧಾನಗಳನ್ನು ಹೇಳ್ತಾ ಇದ್ದೀರಿ, ಅಂದರೆ ನೈಸರ್ಗಿಕ ವಿಧಾನಗಳಲ್ಲಿ ಸೊ ನಾವು ಯಾವ ರೀತಿ ಪ್ರಿಪ್ರೇಷನ್ಸ್ ಇರಬೇಕು ಅನ್ನುವಂಥದ್ದು. ಸೊ ಈಗ ಹೊಸದಾಗಿ ಅಂದರೆ ರೈತನಾಗ್ತಾ ಬರುವಂಥವ್ರಿಗೆ ಅಥವಾ ಈ ಹಿಂದೆ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಿರುವಂಥವ್ರಿಗೆ ಯಾವ ರೀತಿಯಾದಂಥ ಒಂದು ಮಾರ್ಗದರ್ಶನವನ್ನು ನೀವು ಹೇಳಬಹುದು ಅಂತ ಸರ್? ಈಗ ಬೇರೆ ಬೇರೆ ಯೂಸ್ ಮಾಡಿರ್ತಾರೆ, ಅವ್ರಿಗೆ ನಾನು ಏನು ಮಾಡಬೇಕು ಅಂದರೆ ಜಸ್ಟ್ ಏನು ಮಾಡೋದು ಬೇಡ. ಅವರು ನೈಸರ್ಗಿಕ ಕೃಷಿ ಅವ್ರು ಎಲ್ಲ ವಿಡಿಯೋ ನೋಡಲಿ, ಅವ್ರಿಗೆ ಯಾವ್ದು ಅನಿಸ್ತತೆ ಜಸ್ಟ್ ಬರೀ ಒಂದು 10 ಕುಂಟೆ ಮಾಡಲಿ. ನಾನು ಪೂರ್ತಿ ಮಾಡಿ ಅವ್ರು ಲಾಸ್ ಮಾಡ್ಕೊಂಡ್ಲಿ ಅಂತ ಹೇಳಲ್ಲ. ನಾನು ಹಂಗೆ ನನಗೆ ಯಾರು ಹೇಳಿದ್ರು ಸ್ವಲ್ಪ ಮಾಡಿ ಹಂಗೆ ನಾನು ಹೇಳ್ದೆ, ನನಗೆ ಅದ್ರ ಮೇಲೆ ನಂಬಿಕೆ ಇದೆ, ಸುಮ್ಮನೆ ನಾನು ಮಾಡಲ್ಲ, ಏನಾದರೂ ಆಗಲಿ ನಾನು ರಾಸಾಯನಿಕ ಮುಟ್ಟಲ್ಲ, ಇದನ್ನೇ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ನಾನು ಅದನ್ನೇ ನೈಸರ್ಗಿಕ ಕೃಷಿನೇ ಮಾಡಿದೆ. ಬೇರೆಯವ್ರಿಗೆ ನಂಬಿಕೆ ಇರಲ್ಲ ಸರ್. ಈಗ ಅವ್ರಿಗೆ ದುಡ್ಡಿನ ಪ್ರಾಬ್ಲಮ್ ಇರುತ್ತೆ, ಫುಲ್ಲು 1 ಎಕರೆ ಪೂರ್ತಿ ಹಾಳಾದ್ರೆ ನನ್ನ ಜೀವನ ನಡೆಯೋದು ಹೆಂಗೆ? ರೈತಂದು ತುಂಬಾ ಕಷ್ಟ. ಈಗ 1 ಎಕರೆಯಲ್ಲಿ ನನ್ಗೆ ಹೆಂಗೋ 50,000 ಬರುತ್ತೆ. ಈಗ 50,000 ನಾನು ಇದನ್ನ ಏನೋ ಹಾಕ್ದೆಲ್ಲ ಬೆಳಿತೀನಾ ಇಲ್ಲ ಅನ್ನೋ ಒಂದು ನಂಬಿಕೆ ಇರಲ್ಲ ಸರ್. 10 ಕುಂಟೆ ಮಾಡ್ಲಿ ಸರ್, ಬರೀ 2 ಕುಂಟೆ ಮಾಡ್ಲಿ. ಒಬ್ಬ ರೈತ 2 ಕುಂಟೆ ಮಾಡಿ ಅದ್ರ ಮೇಲೆ ಅವ್ರಿಗೆ ನಂಬಿಕೆ ಬಂದ. ಹೌದು ಸರ್. ಈಗ ಯಾಕಂದ್ರೆ ಯಾರಿಗೂ ಆದ್ರೂ ಅಷ್ಟೇ ಸರ್, ಅವ್ನಿಗೆ 50,000 ಬಂದ್ರೇನೆ ಅವ್ನ ಜೀವನ ಸರ್. ರೈತರದ್ದು ತುಂಬಾ ಕಷ್ಟ ಸರ್. ಅವ್ರಿಗೆ ಎಲ್ಲಿಂದನೂ ಆದಾಯ ಬರಲ್ಲ ಸರ್, ಅವ್ರು ಬೆಳೆದ್ರೇನೆ ಆದಾಯ. ಬರೀ 10 ಕುಂಟೆ ಮಾಡ್ಲಿ, ಇನ್ನು 3/4 ಎಕರೆ ಅವ್ರು ರಾಸಾಯನಿಕನೇ ಮಾಡ್ಲಿ ಸರ್, ಬೇಡ ನಾನು. ಅವ್ರಿಗೆ ಸರಿ ಹೋದ್ರೆ ಇದನ್ನ ಮಾಡ್ಲಿ. ಅವ್ರಿಗೆ ಅನಿಸ್ತತೆ ನಾನು ಏನು ಖರ್ಚಿಲ್ದಲೆ 10 ರೂಪಾಯಿ ಖರ್ಚು ಮಾಡ್ದಲೆ ನಾನು ಬೆಳೆದು ಬಿಟ್ನಲ್ಲ ಅಂತ ಖುಷಿಗೆ ಅವರು ಮಾಡ್ತಾರೆ, ಬೇರೆಯವ್ರ ಹತ್ರನೂ ಮಾಡಿಸ್ತಾರೆ ಸರ್. ಓಕೆ, ಈಗ ಅದನ್ನು ಹೊರತುಪಡಿಸಿದ್ರೆ ಈ ಬೇರೆ ಬೇರೆ ಬೆಳೆಗಳನ್ನು ಆ ಭಾಗದಲ್ಲಿ ಯಾವುದನ್ನು ಬೆಳೀತಾರೆ, ಸೊ ಅದನ್ನು ಹತ್ತಿರದಿಂದ ನೋಡುವಂಥದ್ದಾದರೆ ರೈತರಿಗೆ ಯಾವ ರೀತಿ ಮಾಹಿತಿ ಹೇಳ್ಬೋದು ಅಂತ
ಸರ್ ಹತ್ರದಿಂದ ಅಂದ್ರೆ ತುಂಬಾ ನಮ್ ಕಡೆ ಈರುಳ್ಳಿ ಬೆಳೆಯೋದ್ರಿಂದ ಈರುಳ್ಳಿ ಆದ್ಮೇಲೆ ರಾಗಿ ಹಾಕ್ಬೋದು, ಜೋಳ ಹಾಕ್ಬೋದು. ಜೋಳಕ್ಕೂ ಒಳ್ಳೆ ಉತ್ತಮವಾದ ಬೆಲೆ ಇದೆ ಸರ್. ಇವತ್ತು 2380 ರೂಪಾಯಿ ಆಗಿದೆ ಸರ್. 2400 ರೂಪಾಯಿವರೆಗೂ ಇದೆ. ಕೃಷಿ ಅಧಿಕಾರಿಗಳು, ಕೃಷಿ ಸಚಿವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಮಾಡೋದ್ರಿಂದ ಸರ್ ನನ್ಗೂನು ಒಂದು 2,35,000 ಆಯ್ತು ಸರ್. 2,35,000ದಲ್ಲಿ ಒಂದು 22,000 ಏನೋ ಖರ್ಚಾಯ್ತು ಸರ್ ಜೋಳಕ್ಕೆ. ಇನ್ನು ಮಿಕ್ಕಿದ 2,12,000 ಈರುಳ್ಳಿಲಿ 1,00,000 ಮಿಕ್ತು. ರಾಗಿಲು ಒಂದು 26 ಕ್ವಿಂಟಲ್. ಇದೆಲ್ಲವೂ ಅವಧಿ ಒಂದು 6 ತಿಂಗಳಲ್ಲಿ 6 ತಿಂಗಳಂದ್ರೆ 8 ತಿಂಗಳ ಲೆಕ್ಕ ಬರುತ್ತೆ. ನಮ್ಮಲ್ಲಿ ಏನಂದ್ರೆ ಇವತ್ತು ತೆಗೆದ್ಬಿಟ್ಟು ನಾಳೆನೆ ಬೀಜ ಹಾಕ್ಬಿಡಲ್ಲ ಸರ್. 1 ತಿಂಗಳು ಗ್ಯಾಪ್ ಬಿಡ್ತೀವಿ ಸರ್. ಅದು ನಮ್ದು ಬಿಸಿಲಿಗೆ ಸುಡ್ಬೇಕು ಭೂಮಿ ಅಂತ. ಇನ್ನೊಂದು ಬೆಳೆ ತೆಗೆಯೋದಕ್ಕೆ ಅದು ಪ್ರಿಪೇರ್ ಆಗಬೇಕು. ಹೌದು, ಸಮಯ ಕೊಡಬೇಕು. ಮತ್ತೆ ನಾವು ಇದನ್ನ ಹಾಕದೆ ಬರೀ ನಾವು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಕಳೆ ಕಮ್ಮಿ ಬರುತ್ತೆ ಸರ್. ಮೇನ್ ಕಳೆ ಬರಬಾರ್ದು ಸರ್ ರೈತರಿಗೆ. ಆ ಕಳೆ ಬಂದ್ರೆ ಇಡೀ ದುಡ್ಡೆಲ್ಲ ಅಲ್ಲೇ ಹೋಗುತ್ತೆ ಸರ್. ಆ ಕಳೆ ಕೀಳಿಲ್ಲ ಅಂದ್ರೆ ಫಸ್ಲು ಮೇಲೆ ಬರಲ್ಲ. ಕಿತ್ರೆ ಕೂಲಿ ಜಾಸ್ತಿ ಆಗುತ್ತೆ. ತುಂಬಾ ಕೂಲಿ ಜಾಸ್ತಿ ಕೊಡ್ಬೇಕು. ಒಬ್ರು ಒಂದು ಆಳ್ಗೆ 300 ರೂಪಾಯಿ ಕೊಡ್ಬೇಕು ಸರ್. 10 ಜನ ಇದ್ರೆ 3,000 ಡೈಲಿ ಆಗುತ್ತೆ ಸರ್. ಒಂದು 3 ದಿನ ಇದ್ರೆ 10,000 ರೂಪಾಯಿ ಕಳೆಗಾಗುತ್ತೆ. 10,000 ರೂಪಾಯಿ ಬೀಜ. ಇನ್ನೊರು ರಾಸಾಯನಿಕ ಒಂದು 10,000 ರೂಪಾಯಿ, 30-35,000 ಅಷ್ಟೇ ಸರ್ ಬೆಳೆಯೋದು. 1 ಎಕರೆಗೆ 30-35,000 ಅಷ್ಟೇ ಸರ್ ಬೆಳೆಯೋದು. ಅದೆಲ್ಲ ಅಲ್ಲೇ ಖಾಲಿ ಆಗುತ್ತೆ ಸರ್. ಏನು ಉಳಿಯಲ್ಲ. ನಾವ್ ಎಷ್ಟು ಖರ್ಚಾಗತ್ತೆ. ಈಗ ಅದೇ 15,000 ರೂಪಾಯಿ ನಾವು ರಾಸಾಯನಿಕ ತಂದಿಲ್ಲ ಅಂದ್ರೆ ಅದು 15,000 ನಮ್ಗೆ ಉಳಿತದೆ. ಈಗ 15 ಉಳ್ಕೊಂಡು ಹೋದಂಗೆಲ್ಲ ನಮ್ಗೆ ಇಳುವರಿ ಹೇಳ್ತಾರಲ್ಲ ಸರ್. ಜೋಳ ನಾನು 14 ಅಡಿ ಬೆಳೆದಿದ್ದೀನಿ ಸರ್. 14 ಅಡಿ. ತೆನೆನು 2 ಮೊಳ ಇತ್ತು. ಒಂದು ಮೊಳ ಅಂದ್ರೆ ಉತ್ಕೃಷ್ಟವಾದ ಒಂದು ಮೊಳ ತೆನೆ ಸರ್. ಅದೆಲ್ಲ ಫೋಟೋಸ್ ಇದೆ ನನ್ನ ಹತ್ರ. ಯಾರೇ ಡೌಟ್ ಇರ್ಲಿ ನನ್ನ ಫೋನ್ ನಂಬರ್ ಕೊಡ್ತೀನಿ ಸರ್. ಎಲ್ಲರಿಗೂ ಕರೆ ಮಾಡಿ ಹೇಳ್ತೀನಿ. ಅವ್ರಿಗೆ ಯಾವ ತರ ಅಂತ ಬೇಕಾದ್ರೆ ಅವ್ರ ಜಾಗಕ್ಕೂ ಹೋಗಿ ಹೇಳಿ ಬರ್ತೀನಿ. ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕಂತ ನನಗೆ ಗೊತ್ತಿರೋದನ್ನೆಲ್ಲ ಹೇಳ್ತೀನಿ ಸರ್. ನಂಗೇನಂದ್ರೆ ಸಾಕಷ್ಟು ಜನ ಮಾಡ್ಲಿ ಅನ್ನೋ ಉದ್ದೇಶ ಸರ್. ನಾನು 14 ಅಡಿ ಬೆಳೀತಂತ ಕನ್ಸಲ್ಲ ಅನ್ಕೊಂಡಿದ್ದಿಲ್ಲ ಸರ್. ಅಲ್ಲ, ಕೇಳಿದ್ರೆ ಆಶ್ಚರ್ಯ ಅಂತ ಸರ್. ಮೇವಿನ ಕಡ್ಡಿ ಎಷ್ಟು ಅಡಿ? ಇಲ್ಲಿ ತುಮಕೂರಿನಲ್ಲಿ ಸಿದ್ಧಗಂಗಾ ಕೃಷಿ ವಸ್ತು ಪ್ರದರ್ಶನದಲ್ಲಿ ನೋಡಿರ್ತೀವಿ ನಾವು. ಅಂಥದನ್ನ ಇನ್ಸ್ಟಾಲ್ ಮಾಡೋಂಥದ್ದು ಅಥವಾ ಈ ರೀತಿ ಮಾಡ್ಬೋದು ಅಂತ ಅಂದ್ರೆ ಪ್ರಾಪರ್ ಆಗಿ ನಾವು ವಿಧಾನ ಬಳಸಿದ್ರೆ ಖಂಡಿತವಾಗಿ ಅಂತ ಅದೆಲ್ಲ ಫೋಟೋಸ್ ಲಾಸ್ಟ್ ಟೈಮ್ GK ವಿಕೆಲ್ ಎಲ್ಲ ಮಾಡಿದ್ರು ಸರ್. ಓಕೆ. ಹುಲ್ಲಿ ಮೇವಿನ ಕಡ್ಡಿ ಎಷ್ಟು ಬೆಳಿಬಹುದು ಸರ್? ಒಂದು 12, 14 ಅಡಿ, 15 ಅಡಿ ಬೆಳೆ, 18 ಅಡಿ ಬೆಳೆದಿತ್ತು ಸರ್. 18 ಅಡಿ ಸರ್. 2 ಫ್ಲೋರ್ ಮನೆ ಇದ್ದ. ಜೀವಾಮೃತದ ಪರಿಣಾಮ ಬಹುತೇಕ ಇವೆಲ್ಲ. ಬೇರೆ ಏನು ಹಾಕಲ್ಲ ಸರ್. ಸುಮ್ನೆ ಡ್ರಮ್ ಕಲಿಸ್ತಾ ಇರ್ತೀವಿ, ಬಿಡ್ತಾ ಇರ್ತೀವಿ. ನಮ್ಮ ಹಸು ತಿನ್ನಕ್ಕೆ ಆಗದ ಬೇರೆಯವ್ರಿಗೆಲ್ಲ ತಗೊಂಡೋಗಿ ಅಂತ ಹಾಕಿರೋದು ಎಷ್ಟು ಸರ್? 4 ಸಾಲ ಹಾಕಿದೀವಿ ಸರ್. ಬರೀ ಬಾರ್ಡ್ರಲ್ ಹಾಕಿದೀನಿ ಸರ್. ಅದನ್ನೇ ತಿನ್ನಕ್ಕಾಗಲ್ಲ. ಈ ಕಡೆಯಿಂದ ಮಿಗುತ್ತೆ ಸರ್. ನಾವ್ ಎಷ್ಟು ನಿಮ್ಮ ಹತ್ರ 4 ಹಸುಗಳಿಗೆ ಮಾತ್ರ 4 ಹಸುಗಳು ಅಷ್ಟೇ ಮಾಡ್ಕೊಳ್ಳುವಂಥದ್ದು. ಓಕೆ. ಸೊ ಈಗ ಉಪಕಸುಬು ಮಾಡುವಂಥವ್ರು ಜೊತೆಗೆ ಮುಖ್ಯ ಕಸುಬನ್ನು ಮಾಡುವಂಥ ರೈತರಿಗೆ ಸೊ ಈಗ ಸಾಕಷ್ಟು ಹೊಲದಲ್ಲಿ ಹೌದು ರಾಗಿ ಚೆಲ್ಲಿರ್ತಾರೆ ಅಥವಾ ನೀವು ರಾಗಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ಆ ಒಂದು ಮಡಿ ಸಾಲುಗಳು ಅಂತ ಹೇಳ್ತೀವಿ. ಇವತ್ತು ರಾಗಿನ ಮಾಡ್ಬೇಕಾದ್ರೆ ಜೋಳದ ಹೇಳಿದ್ರಿ ನೀವು ಒಂದೊಂದು ಅಡಿ ಇದ್ ಮಾಡ್ತೀವಿ ಅಂತ. ರಾಗಿ ಪೈರನ್ನ ಹೇಗೆ ಸರ್? ರಾಗಿ ಪೈರು ಅಂದ್ರೆ ನಮ್ದು ಸೇಮ್ ಈರುಳ್ಳಿ ಹೊಡೆದಂಗೆ ವಾರೆ ಹೊಡ್ಕೊಂಡ್ಬಿಡ್ತೀವಿ. ನೀರು ಆಯ್ಸಕ್ಕೆ ವಾರೆ ಹೊಡ್ಕೊಂಡ್ಬಿಟ್ಟು 2 ಅಡಿಗೆ ಒಂದೊಂದು ಪೈರ್ನ ಇಟ್ಕೊಂಡು ಹೋಗ್ತಾರೆ. ಈ ಕಡೆನೂ 2 ಅಡಿ, ಈ ಕಡೆನೂ 2 ಅಡಿ ಇರುತ್ತೆ. 2 ಅಡಿ ಯಾಕೆ ನೆಡ್ಬೇಕಂದ್ರೆ ಈರುಳ್ಳಿ ಇದು ರಾಗಿ ತುಂಬಾ ಬೇರು ಬರುತ್ತೆ ಸರ್. ಒಂದು ಇದರಲ್ಲಿ 23-4 ಬರುತ್ತೆ ಸರ್. 23, 25, 26 ಒಂದೇ ಬಿಡದಲ್ಲಿ ಬರುತ್ತೆ ಸರ್. ಅದು ನನ್ನ ಹತ್ರ ಫೋಟೋಸ್ ಇದೆಲ್ಲ ಕಳಿಸ್ತೀವಿ. ಒಂದೇ ಬಿಡದಲ್ಲಿ 22, 20 ಮೇಲೆ ಸರ್ ನಮ್ದು ಪ್ರತಿಯೊಂದನು. ಏನಿಲ್ಲ ಸರ್, ರಾಗಿ ಒಟ್ಲು ಇಕ್ಕೊಂಡ್ಬಿಡ್ಬೇಕು. ನಮ್ಗೆ ಒಂದು 200 ಗ್ರಾಮ್ ಹಾಕೊಂಡ್ರು ಸಾಕು. ಅದು ಬೇಜಾನ್ 40-50 ಗ್ರಾಮ್ ಸಾಕಾಗುತ್ತೆ. ಜಾಸ್ತಿ ಬೇಕಾದ್ರೆ ನೋಡು, ಕೆಲವೆಲ್ಲ ಮಳೆ ಜಾಸ್ತಿ ಆದಾಗ ಶೀತಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಜಾಸ್ತಿ ಒಟ್ಲು ಹಾಕೊಂಡ್ಬಿಟ್ಟು ಒಂದು ಭೂಮಿ ಎಲ್ಲ ಹದ ಮಾಡಿ ಇಟ್ಕೊಂಡು ಒಂದು 15-20 ದಿವಸದಲ್ಲಿ ಹಾಕ್ಬೇಕು. ನಾನು ಒಂದು 25 ದಿನದ ಆದ್ಮೇಲೆ ಹಾಕಿದೆ ಭೂಮಿಗೆ. 2 ಅಡಿಗೆ ಒಂದೊಂದು ಹಾಕ್ಬಿಡೋದು. ಘನ ಜೀವಾಮೃತನ ಮಾಡ್ಕೊಂಡ್ಬಿಡ್ತೀವಿ. ಆ ಜೀವಾಮೃತನ ಒಂದೊಂದು ಹಾಕೊಂಡು ಹೋಗ್ತಾ ಇರೋದು. ಅದ್ರ ಮೇಲೆ ನಾವು ನಾಟಿ ಮಾಡ್ಕೊಂಡು ಹೋಗ್ಬಿಡೋದು. ಕೆಳಗಡೆ ಜೀವಾಮೃತ ಹಾಕೋದು, ಮೇಲೆ ಘನ ಜೀವಾಮೃತ ಹಾಕ್ಬಿಟ್ಟು ಮೇಲೆ ನಾಟಿ ಮಾಡ್ಕೊಂಡು 2 ಅಡಿ ಸಾಲಿಂದ ಸಾಲಿಗೆ ಇಷ್ಟೇ 2 ಅಡಿ ಫುಲ್ ಹೊಲ ಉತ್ಬಿಡ್ತೀವಿ ಸರ್. ಸ್ಮೂತ್ ಆಗಿರುತ್ತೆ ಹೊಲ. ಎಲ್ಲಿ ಬೇಕಾದ್ರೂ ನಾಟಿ ಮಾಡ್ಬೋದು. ಅವ್ರು 2 ಅಡಿಗೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ಸರ್. 2 ಅಡಿಗೆ ಒಂದೊಂದು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಆಮೇಲೆ 15 ದಿವಸ ಆದ್ಮೇಲೆ ಮಾಮೂಲಿ ಬರೀ ಜೀವಾಮೃತ ಬಿಡ್ತೀವಿ ಸರ್. ಒಂದು
45 ದಿವಸದವರೆಗೂ ಜೀವಾಮೃತ ಬಿಡ್ತಾ ಇರ್ತೀವಿ ಸರ್. 45 ದಿನ ಆದ್ಮೇಲೆ ಒಂದು 200 kg ಅಷ್ಟು ಘನಜೀವಾಮೃತ ಹಾಕ್ಬಿಡ್ತೀವಿ. ನಾವೇನು ಈ ಯೂರಿಯಾ ಈ ರಾಸಾಯನಿಕ 45 ದಿವಸ ಆದ್ಮೇಲೆ ಎಲ್ಲದಕ್ಕೂ ಕೊಡ್ತಾರೆ ಸರ್. ಆ 45 ದಿವಸಕ್ಕೆ ನಾನು ಯೂರಿಯಾ DAP ಬದಲಿ ನಮ್ಮ ಘನಜೀವಾಮೃತನ 200 ರಿಂದ 250 kg ಕೊಟ್ಬಿಡ್ತೀನಿ ಒಂದು ಎಕರೆಗೆ. ಒಂದು ಎಕರೆಗೆ 250 kg ಕೊಟ್ಬಿಟ್ರೆ ನಾನು ಮತ್ತೆ ತಿರ್ಗಾ ಜೀವಾಮೃತ ಸರ್ ವಾರಕ್ಕೆ ಒಂದೊಂದ್ಸಲಿ. ನಮ್ಮ ತಂದೆ ಇನ್ನೇನು ಕೆಲಸ ಮಾಡಲ್ಲ ಸರ್. ಜೀವಾಮೃತ ಒಂದು ಡ್ರಮ್ ಖಾಲಿ ಆಯ್ತಾ, ಈ ಕಡೆ 4 ಡ್ರಮ್ ಇದೆ ಸರ್, 200 ಲೀಟರ್ 4 ಕಡೆ ಮಾಡ್ತಾ ಇರ್ತಾರೆ. ಇಲ್ಲಿ ರಾಗಿ ಹೊಲದ ಹತ್ರ ಒಂದಿಟ್ಟಿರ್ತಾರೆ, ಸುತ್ತ ಬಾರ್ಡರ್ಗೆಲ್ಲ ತೆಂಗಿನ ಗಿಡ ಹಣ್ಣಿನ ಗಿಡ ಎಲ್ಲ ಹಾಕಿದ್ದೀನಿ. ಹಣ್ಣಿನ ಗಿಡದ ಹತ್ರ ಒಂದಿಟ್ಟಿರ್ತಾರೆ, ಇಲ್ಲಿ ಜೋಳದ ಹತ್ರ ಒಂದಿಟ್ಟಿರ್ತಾರೆ, ಈರುಳ್ಳಿ ಹತ್ರ ಒಂದು ಡ್ರಮ್ ಇಟ್ಟಿರ್ತಾರೆ. ಒಂದ್ ಕಡೆಯಿಂದ ಖಾಲಿ ಆದಂಗೆಲ್ಲ ನೀರಲ್ಲಿ ಬಿಟ್ಟು ನಮ್ಮ ತಾಯಿ ನೀರಲ್ಲಿ ಬಿಡ್ತಾ ಇರ್ತಾರೆ, ನಮ್ಮ ತಂದೆ ನೀರು ಬಿಟ್ಕೊಂಡ್ ಬರ್ತಾ ಇರ್ತಾರೆ. ನೀರಲ್ಲೇ ಹಾಯಿಸಿದ್ರೆ ಸಾಕು ಸರ್. ಒಟ್ಟಾರೆಯಾದಂತ ಒಂದು ಕುಟುಂಬದ ಶ್ರಮ. ಹೌದು ಸರ್, ನಾನು ಶ್ರಮ ಪಟ್ಟಿದ್ದೀನಿ. ಹೆಚ್ಚು ಜಾಸ್ತಿ ಅಂದ್ರೆ ನಮ್ಮ ತಂದೆ ತಾಯಿ ಸರ್. ಅವರಿಂದನೇ ಇವತ್ತು 4 ಲಕ್ಷದ ಮೇಲೆ ನಾವು 5 ಎಕರೆಯಲ್ಲಿ 4 ಲಕ್ಷದ ಮೇಲೆ ಗೊತ್ತಾಗುತ್ತೆ. ನೀವೆಲ್ಲೋ ಹೊರಗಡೆ ಕೆಲಸ ಮಾಡ್ಕೊಂಡು? ಹೌದು ಸರ್, ಅಲ್ಲಿ ಕೆಲಸ ಮಾಡ್ಕೊಂಡು ಶನಿವಾರ ಭಾನುವಾರ ಎಲ್ಲ ವಾರದಲ್ಲಿ 3 ದಿವಸ ರಜಾ ಹಾಕೊಂಡು ಹೋಗಿ ಆ ಕೆಲಸ ಮಾಡ್ಕೊಂಡ್ ಬರ್ತೀನಿ. ಈಗ ಪರಿಪೂರ್ಣವಾಗಿ ಇಲ್ಲೇ ನಿಮ್ಮ ಟೈಮ್ ಅಲ್ಲೇ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀರಿ. ಓಕೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮತ್ತು ರೈತರಿಗೆ ಏನ್ ಹೇಳ್ತೀರಿ? ಮತ್ತು ಹೊಸದಾಗಿ ನಾವು ಹೊಲದಲ್ಲಿ ಕೆಲಸ ಮಾಡ್ತೀವಿ ಅಂತ ಅನ್ಕೊಳ್ತಾರೆ, ಯಾಕೆಂದ್ರೆ ಬೆಳೆ ಬೆಳೆಯುವಂಥದ್ದು ಅಷ್ಟು ಸುಲಭ ಅಲ್ಲ, ಕಷ್ಟ ಸರ್. ಸೊ ಎಲ್ಲೋ ಒಂದು ಆಫೀಸ್ನಲ್ಲ ಒಂದು ಕಂಪನಿನೆಲ್ಲ ಹೋಗಿ ಕೆಲಸ ಮಾಡೋದಷ್ಟು ಈಸಿ ಅಲ್ಲ ಅದು. ಸೊ ಆಗಲೇ ಹೇಳಿದಾಗೆ ಸೈಂಟಿಫಿಕ್ ಟೆಂಪರ್ ಇರಬೇಕು, ಮತ್ತು ಕಾಲಕಾಲಕ್ಕೆ ತಕ್ಕನ ಹಾಗೆ ಹೊಸತನವನ್ನು ಅಳವಡಿಸ್ಕೊಳ್ತಾ ಇರಬೇಕು, ಮತ್ತು ಈ ನೈಸರ್ಗಿಕ ಕೃಷಿ ಏನಿದೆ ಸೊ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಸೊ ಏನು ಹೇಳ್ತೀರಿ ಕೊನೆಯದಾಗಿ ಅಂತ? ಸರ್, ಕೊನೆಯದಾಗಿ ನೈಸರ್ಗಿಕ ಕೃಷಿ ಮಾಡಿ ಲಾಸ್ ಆಗಿರೋರಂತೂ ಯಾರೂ ಇಲ್ಲ ಸರ್. ಈಗ ನಾವು ರಾಸಾಯನಿಕ ಖರ್ಚು ಮಾಡಿ ಬೆಳೆಯೋದು ಅಷ್ಟಾಗಿದೆ. ನಾವು 50,000 ಖರ್ಚು ಮಾಡಿ 50,000 ಬೆಳೆದ್ರೆ ಉಪಯೋಗ ಇಲ್ಲ. ಅವಾಗ ಅವ್ನಿಗೆ ಏನಾಗುತ್ತೆ ಸರ್, ಬೇಜಾರಾಗೋಗುತ್ತೆ. ಇಲ್ಲಿ ರಾಗಿಲ್ ಬಂತು ಒಂದು 20,000, ಜೋಳದಲ್ಲಿ 20,000, ಈರುಳ್ಳಿ 20,000, 60,000 ಬಂತು. ನಾನು ಅಲ್ಲಿ 3 ತಿಂಗಳಲ್ಲಿ 60,000 ದುಡ್ದು ಬಿಡ್ತೀನಿ. ಬೇಡ, ಈ ಸವಾಸ ಫ್ರೀ ಆಗಿರ್ಬೇಕು ಎಲ್ರು. ಆದ್ರೆ ಅವರು ಯೋಚನೆ ಮಾಡಿರೋ ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ನಾವು ಆಗ್ತಾ ಇರೋದ್ರಿಂದ ಭೂಮಿ ಹಾಳಾಗಿ ಬೆಳೆ ಇಳುವರಿ ಬರಲ್ಲ. ಕೆಲವರು ಜಾಸ್ತಿ ಹಾಕ್ಬಿಟ್ರೆ ಇಳುವರಿ ಬರುತ್ತಂತಾರೆ, ಬರಲ್ಲ ಸರ್. ಈಗ 10 ಮೂಟೆ ಯೂರಿಯಾ ಹಾಕಿದ್ರು ನಂದು ಬೆಳೆದಷ್ಟು ಬೆಳೆಯಲ್ಲ ಸರ್. ರಾಗಿ ಸರ್ 5 ಅಡಿ ಬಂದಿತ್ತು ನಮ್ದು. ಆ ತೆನೆ ನೋಡಿದ್ರೆ ಚೆಂಡು ತರ ಇತ್ತು, ನಾಟಿ ರಾಗಿ. ತುಂಬಾ ಚೆನ್ನಾಗಿ ಇಳುವರಿ ಬಂತು ಸರ್. ನಾನು ಬರೀ 20 ಚೀಲ ಮಾಡಿದ್ರು ನನ್ಗೆ 60,000 ರೂಪಾಯಿ ದುಡ್ಡು ಸಿಗುತ್ತೆ ಸರ್. ಇನ್ನು 10 ಚೀಲ ನಾನು ಮನೇಲಿ ಇಟ್ಕೊಂಡ್ರು ನನ್ಗೆ 3 ವರ್ಷ 4 ವರ್ಷ ಕಾಳು ತಿನ್ನಕ್ಕಾಗುತ್ತೆ. ಅದರಿಂದನೂ ಲಾಸ್ ಇಲ್ಲ, ಯಾವ್ದ್ರಿಂದನೂ ಲಾಸ್ ಇಲ್ಲ. ಅಂದ್ರೆ ಇದೆ ಹೇಳಕ್ ಏನಂದ್ರೆ ಮಾಡಿ ರೈತರಿಗೆ ಎಲ್ಲರಿಗೂ ಹೇಳೋದಿಷ್ಟೇನೆ, ಎಲ್ಲ ವಿಡಿಯೋಸ್ ನೋಡಿ ಏನೇ ಇದ್ರೂ ಕರೆ ಮಾಡಿ, ನನ್ನ ನಂಬರು ಕೊಡ್ತೀನಿ. ನನಗೆ ಗೊತ್ತಿರೋವಷ್ಟು ನಾನು ಹೇಳ್ತೀನಿ. ನೀವು ಮನೆಗೆ ಒಂದು ನಾಟಿ ಹಸು ಇಟ್ಕೊಳ್ಳಿ, ಅದರಿಂದ ನಿಮಗೆ ವರ್ಷಕ್ಕೆ ಒಂದು 30,000 ರೂಪಾಯಿ ಉಳಿಸ್ತೀರಾ. 1 ಎಕರೆಗೆ ಅಲ್ಲ, ಒಂದು 10 ಎಕರೆ 20 ಎಕರೆ ಮಾಡ್ಬೋದು ಸರ್, ಒಂದೇ ಒಂದು ಹಸು ಇದ್ರೆ. ಬೇರೆ ಇನ್ನೇನು ಬೇಡ ಸರ್. ನಾವು ಒಂದು 200 ಲೀಟರ್ ಜೀವಾಮೃತ ಏನು ನಾವು ನೆಲಕ್ಕೆ ಹಾಯಿಸ್ತೀವಿ ಇಲ್ಲ ಮೇಲೆ ಸ್ಪ್ರೇ ಮಾಡ್ತೀವಿ, ಒಂದು ಲೋಡ್ ಗೊಬ್ಬರಕ್ಕೆ ಸಮ ಸರ್ ಅದು. ನಾವು ಗೊಬ್ಬರ 10 ಲೋಡ್ ಏರ್ಸ್ಬಿಡ್ತೀವಿ ಅಂತ, 10 ಲೋಡ್ಗೆ 60,000 ಆಗುತ್ತೆ ಸರ್. ಇವತ್ತು 70,000 ಆಗುತ್ತೆ ಸರ್ 10 ಲೋಡ್ ಗೊಬ್ಬರಕ್ಕೆ. ಅದೆಲ್ಲ ಬಿಸಿಲಲ್ಲೇ ಇರುತ್ತೆ ಸರ್, ಅದರಿಂದ ಏನು ಜೀವಾಣು ಇರಲ್ಲ ಸರ್. ನಮ್ಮ ಜೀವಾಮೃತದಲ್ಲಿ ಜೀವಾಣು ಕೋಟಿ ಜೀವಾಣು ಇರುತ್ತೆ ಸರ್. ಭೂಮಿನೂ ಚೆನ್ನಾಗಿರುತ್ತೆ, ಎರೆಹುಳ ಇರುತ್ತೆ, ಪ್ರತಿಯೊಂದನ್ನು. ನಮ್ಮ ಭೂಮಿ ಚೆನ್ನಾಗಿದ್ರೆ ಎಲ್ಲ ಇರುತ್ತಲ್ಲ ಸರ್. ಭೂಮಿಲಿ ಸ್ಮೂತ್ ಆಗಿರುತ್ತೆ, ಯಾವ ಹುಳನು ಯಾವ ಜೀವಾಣುನೂ ಸಾಯಲ್ಲ ಸರ್ ಭೂಮಿಲಿ ಇರೋದು. ಓಕೆ, ಥ್ಯಾಂಕ್ ಯು ಚಂದ್ರ ಅವರೇ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಜೀವಾಮೃತ, ಘನಜೀವಾಮೃತ ಜೊತೆಗೆ ನೈಸರ್ಗಿಕ ಕೃಷಿಯ ವಿಚಾರದಲ್ಲಿ ಈರುಳ್ಳಿ ಆಗಿರಬಹುದು, ಬೇರೆ ಬೇರೆ ಬೆಳೆಗಳಾಗಿರಬಹುದು. ಸೊ ಬರುವಂತಹ ಭವಿಷ್ಯದ ರೈತರಿಗೂ ಕೂಡ ಇದು ಸಾಕಷ್ಟು ಅನುಕೂಲ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ನಮ್ಮ ಸುಭಾಷ್ ಪಾಳೇಕರ್ ಸರ್ಗೂ ಮತ್ತು ಪ್ರಸನ್ನ ಮೂರ್ತಿ ಸರ್ಗೂ, ಪ್ರಗತಿ TV ಶಿಲ್ಪಾ ಮೇಡಮ್ ಅವ್ರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ನಮ್ಮ ಮೇಡಮ್ ಆದ್ರೂ ಅಷ್ಟೇ, ಶಿಲ್ಪಾ ಮೇಡಮ್ ಅವರು 45 ನಿಮಿಷ ಕಾಲಾವಕಾಶ ಕೊಟ್ಟು ನಮಗೊಂದು ಈ ಥರ ಎಲ್ಲ ಮಾಡೋ ಕಾರ್ಯಕ್ರಮ ಹೇಳೋಕ್ಕೆ 4 ಜನಕ್ಕೆ ಗೊತ್ತಾಗಲಿ ಅನ್ನಂಗೆ ಮಾಡ್ತಾ ಇದ್ದಾರೆ. ಇದು ನನಗೆ ಕಂಟಿನ್ಯೂ ಮಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಚಂದ್ರ ಅವರೇ. ವೀಕ್ಷಕರೇ, ನೋಡಿದ್ರಲ್ಲ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮದಲ್ಲಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ. ಸೊ ಇದರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಂದ್ರು ಅವರು ಮಾತನಾಡಿದ್ರು. ಅವರು ಈರುಳ್ಳಿ ಬೆಳೆಗಾರರು, ಜೊತೆಗೆ ಮೆಕ್ಕೆಜೋಳ ಬೆಳೆದಿದ್ದಾರೆ, ರಾಗಿ ಬೆಳೆದಿದ್ದಾರೆ, ಬೇರೆ ಬೇರೆ ತರಕಾರಿಗಳನ್ನು ತಮ್ಮ ಇರುವಂತಹ 5 ಎಕರೆ ಜಮೀನಿನಲ್ಲಿ ಈ ಕುಟುಂಬ ಸಮೇತರಾಗಿ ಅವರೆಲ್ಲೋ ಕೆಲಸ ಮಾಡಿಕೊಂಡು ಹೊರಗಡೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಕುಟುಂಬದ ಸ್ಫೂರ್ತಿಯಿಂದ, ಪ್ರೇರಣೆಯಿಂದ ವಾಪಸ್ ಇದೀಗ ಜಮೀನಿನ ಕಡೆ ವಾಲಿದ್ದಾರೆ. ಸೊ ಒಂದು ಯಶಸ್ವಿ ರೈತನಾಗಿ ಗುರುತಿಸ್ಕೊಂಡಿದ್ದಾರೆ, ಅದು ಕೂಡ ನೈಸರ್ಗಿಕ ಕೃಷಿಯ ಮೂಲಕ ಶೂನ್ಯ ಬಂಡವಾಳದಲ್ಲಿ. ನೀವು ಕೂಡ ಇದನ್ನು ಫಾಲೋ ಮಾಡಬೇಕು, ಅಥವಾ ಈ ರೀತಿಯಾದಂತಹ ಒಂದು
ಶೂನ್ಯ ಬಂಡವಾಳದಲ್ಲಿ ನೈಸರ್ಗಿಕ ಕೃಷಿಯನ್ನು ಮಾಡಬೇಕು, ಅಧಿಕ ಇಳುವರಿ ಮತ್ತು ಲಾಭವನ್ನು ಪಡಿಬೇಕು ಅಂತಂದರೆ ಖಂಡಿತವಾಗಿಯೂ ಚಂದ್ರು ಅವ್ರನ್ನ ಸಂಪರ್ಕಿಸಬಹುದು. ಸಾಕಷ್ಟು ವಿಚಾರಗಳನ್ನು ಅವರು ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಒಂದು ವಿಶೇಷ ರೈತ ಪ್ರಗತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.